ಕೆಲ ನಿಮಿಷಗಳ ತರುವಾಯ ಬಿದಿರು ತಡಿಕೆಯೊಳಗಿಂದ ಬೆಳಕು ಕಾಣಿಸಿತು. ಆಮೇಲೂ ಸ್ವಾಮಿ ಬಾಗಿಲು ತೆರೆಯಲು ಕೊಂಚ ಕಾಲ ಹಿಡಿಯಿತು. ತನ್ನ ವೇಷಭೂಷಣ ಬದಲಿಸುತ್ತಿದ್ದನೆಂದು ಕಾಣುತ್ತದೆ. ನಿಧಾನವಾಗಿ ಬಾಗಿಲು ತೆರೆದುಕೊಂಡು ಸಾಧು ಹೊರಬಂದ. ಈ ಸಾರಿ ಅವನ ಮೈಮೇರೆ ಏನೂ ಇರಲಿಲ್ಲ. ಕುತ್ತಿಗೆಯಲ್ಲೊಂದು ರುದ್ರಾಕ್ಷಿಮಣಿ ಮಾಲೆ, ಸೊಂಟದ ಕೆಳಗೊಂದು ಲಂಗೋಟಿ. ನಾನು ನೇರವಾಗಿ ಅವನ ಮುಖಕ್ಕೆ ಟಾರ್ಚ್ ಬಿಟ್ಟೆ. ಟಾರ್ಚಿನ ಕಣ್ಣು ಕೋರೈಸುವ ಪ್ರಕಾಶಕ್ಕೂ ಕಣ್ಣು ಮಿಟುಕಿಸದೆ ಮುಖದಲ್ಲಿ ಅಪಹಾಸ್ಯದ ನಗೆ ನಗುತ್ತಾ, ಬಿಳಿ ಮನುಷ್ಯ ಈ ವಯಸ್ಸಿನಲ್ಲೂ ಜೋರಾಗಿ ಓಡಬಲ್ಲ, ಆದರೆ ನಿನ್ನ ಕಡೆ ಗಹಗಿಸಿ ಅಟ್ಟಹಾಸ ಮಾಡಿದ ಹುಲಿಯ ಭೂತದಷ್ಟು ವೇಗವಾಗಿ ಓಡಲು ನಿನ್ನ ಕೈಲಾದೀತೆ ಎಂದ. ಉಕ್ಕುತ್ತಿದ್ದ ಕೋಪವನ್ನು ಹೇಗೋ ಹತ್ತಿಕ್ಕಿ, ನೀನು ಎಷ್ಟೇ ಜೋರಾಗಿ ಓಡುವುದು ಕಲಿತಿದ್ದರೂ ಹುಷಾರಾಗಿರು, ನಿನ್ನ ಕಳ್ಳಾಟ ನರಭಕ್ಷಕನ ಹತ್ತಿರ ಆಡಲು ಹೋದಿಯಾ? ಅವತ್ತೇ ನಿನ್ನ ನಾಟಕದ ಕೊನೆ ಅಂಕ, ತಿಳಿದಿರು ಎಂದವನೇ ಅವನ ಪ್ರತ್ಯುತ್ತರಕ್ಕೆ ಕಾಯದೆ ಮುಖದಿರುಹಿ ಹೊರಟೆ. ಬೆನ್ನ ಹಿಂದೆ ಬೋರ ನಿಂತಿದ್ದ. ಧಾಪುಗಾಲಿಟ್ಟ ನನ್ನ ಕಾಲಿಗೆ ತೊಡರಿಕೊಂಡ. ನಾನು ಟಾರ್ಚ್ ಸಮೇತ ಓಡಿದಾಗ ಹೆದರಿ ತಬ್ಬಿಬ್ಬಾಗಿದ್ದ ಅವನು ಒಬ್ಬನೇ ಕಾಡಿನಲ್ಲಿ ಕೂರಲಾರದೆ ನನ್ನ ಬೆನ್ನಿಗೆ ಓಡಿ ಬಂದಿದ್ದ. ಅವನೊಡನೆ ನೇರವಾಗಿ ಕಾಡಿನ ಮಾವಿನ ಮರದತ್ತ ಹೆಜ್ಜೆ ಹಾಕಿದೆ. ಈ ಕಳ್ಳಸಾಧು ಮತ್ತೊಮ್ಮೆ ನನಗೆ ಚಳ್ಳೆಹಣ್ಣು ತಿನ್ನಿಸಿದನಲ್ಲ ಎಂಬ ಸಿಟ್ಟಿನಲ್ಲಿ ಅಲ್ಲೇ ಆಸುಪಾಸಿನಲ್ಲಿರಬಹುದಾದ ನರಭಕ್ಷಕನ ಬಗ್ಗೆ ಒಂದು ಕ್ಷಣ ಸಹ ಯೋಚಿಸಲು ಸಾಧ್ಯವಾಗಲಿಲ್ಲ. ಇನ್ನೊಂದು ನಿದ್ದೆಗೆಟ್ಟ ರಾತ್ರಿ ಕಳೆಯಬೇಕಾಯಿತು. ನರಭಕ್ಷಕ ಹಳ್ಳದ ಆಚೆಯಿಂದ 3 ಸಾರಿ ಘರ್ಜಿಸಿದ್ದೊಂದನುಳಿದರೆ ಮತ್ತೇನೂ ಸಂಭವಿಸಲಿಲ್ಲ. ಬೆಳಗಾಗುತ್ತಿದ್ದಂತೆಯೇ ನಮ್ಮ ಆಯಾಸ ಬೇಸರಗಳನ್ನೆಲ್ಲ ಬದಿಗಿಕ್ಕಿ ಹೇಗಾದರೂ ಮಾಡಿ ಎಮ್ಮೆ ಕರುಗಳನ್ನೋ ದನಗಳನ್ನೋ ಸಂಪಾದಿಸಲು ಮಷ್ಟಿಗುಂಡಿ ಕಡೆಗೆ ಹೆಜ್ಜೆ ಹಾಕಿದೆವು. ಮಷ್ಟಿಗುಂಡಿಯಲ್ಲಿ ಅರ್ಧ ದಿನಗಲ್ಲ ಚೌಕಾಶಿ ಮಾಡಿದ ಮೇಲೆ ಒಂದು ಕೆಂದು ಹೋರಿಗರುವು 2 ಕೋಣಗರುಗಳು ಸಿಕ್ಕಿದವು. ಅವುಗಳನ್ನು ನಾವು ಬೀಡು ಬಿಟ್ಟಿದ್ದ ಮಾವಿನ ಮರದ ಕೆಳಕ್ಕೆ ನಡೆಸಿಕೊಂಡು ಬಂದು ಕಟ್ಟಿಹಾಕುವುದರೊಳಗೆ ಮಧ್ಯಾಹ್ನ 1 ಗಂಟೆಯಾಯಿತು. ಮತ್ತೆ ರಾತ್ರಿ ನಿದ್ದೆಗಡಬೇಕಿತ್ತು. 2 ದಿನದಿಂದ ನಿದ್ದೆಯಿಲ್ಲದ ಆಯಾಸದಲ್ಲಿ ಸುಸ್ತಾಗಿ ಅಲ್ಲೇ ಸುತ್ತಮುತ್ತ ಇರಬಹುದಾದ ನರಭಕ್ಷಕನ ಪರಿವೆಯನ್ನು ಅಲಕ್ಷಿಸಿ ಆ ಕರುಗಳನ್ನು ಕಟ್ಟಿಹಾಕಿ ನಿದ್ದೆ ಹೋದೆವು. ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ನನಗೆ ಎಚ್ಚರವಾಯಿತು. 3 ಗಂಟೆಯ ನಿದ್ದೆ ನನ್ನ ಮಾನಸಿಕ ಮತ್ತು ದೈಹಿಕ ಆಯಾಸವನ್ನೆಲ್ಲ ನೀಗಿದ್ದರಿಂದ ಹೊಸ ಲವಲವಿಕೆಯಿಂದ ಎದ್ದು ಕಾರ್ಯೋನ್ಮುಖನಾದೆ. ಹುಲಿ ಶಿಕಾರಿಗೆ ತಯಾರಿ ಮಾಡಿಕೊಳ್ಳಲು ನಮಗೆ 2.5 ಗಂಟೆ ಕಾಲಾವಕಾಶವಿತ್ತು. ಈಗ ನಾನು ವಿವರಿಸುವ ಇಲ್ಲಿನ ಭೌಗೋಳಿಕ ಲಕ್ಷಣ ಮತ್ತು ದಿಕ್ಕುಗಳ ವಿವರಗಳನ್ನು ನೀವು ಕೊಂಚ ಗಮನವಿಟ್ಟು ಕೇಳಬೇಕು. ಏಕೆಂದರೆ ಮುಂದೆ ನಡೆದ ಘಟನಾವಳಿಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಇದು ಬಹಳ ಅಗತ್ಯ. ನೀಲಗಿರಿ ಪರ್ವತಗಳ ಮುಖ್ಯ ಗಿರಿಪಂಗ್ರಿಗಳು ನಮ್ಮ ದಕ್ಷಿಣಕ್ಕಿದ್ದವು. ಆದರೆ ಆ ಪರ್ವತಗಳ ಹಲವಾರು ಉಪಶಿಖರಗಳು ನಮ್ಮ ಪಶ್ಚಿಮಕ್ಕೆ ಚೆಲ್ಲಾಪಿಲ್ಲಿಯಾಗಿ ಚದರಿದಂತಿದ್ದವು. ಈ ಗುಡ್ಡಗಳ ತಪ್ಪಲಿನಲ್ಲಿಯೇ ಉದಕಮಂಡಲಕ್ಕೆ ಹೋಗುವ ದಾರಿ ದಕ್ಷಿಣದಿಂದ ಉತ್ತರಕ್ಕೆ ಮಷ್ಟಿಗುಂಡಿ ಕಡೆಗೆ ಹೋಗುತ್ತಿತ್ತು. ನೀಲಗಿರಿ ಕಡೆಯಿಂದ ಬರುವ ಹಳ್ಳ ಈ ರಸ್ತೆ ಪಕ್ಕ ಅಂಕುಡೊಂಕಾಗಿ ಹರಿದು ಕಾಡೊಳಗೆ ಮುಂದೆ ಸುಮಾರು 10 ಮೈಲಿ ದೂರದಲ್ಲಿ ಮೋಯಾರ್ ನದಿಯನ್ನು ಸೇರುತ್ತದೆ. ಈ ನದಿಗೂ ರಸ್ತೆಗೂ ನಡುವೆ ಕುರುಚಲು ಕಾಡು ಹಲವೆಡೆ 1 ಮೈಲಿ ಅಗಲಕ್ಕೂ ಕೆಲವೆಡೆ ಹಲವು ಗಜಗಳ ಅಗಲಕ್ಕೂ ರಸ್ತೆಗೂ ಹಳ್ಳಕ್ಕೂ ನಡುವೆ ಹಬ್ಬಿಕೊಂಡಿದೆ. ಈ ಹಳ್ಳದುದ್ದಕ್ಕೂ ಮತ್ತು ಆಚೆಗೂ ಮತ್ತೊಂದು ದಂಡೆಯಿಂದ ದಟ್ಟ ಕಾಡು ಆರಂಭವಾಗುತ್ತದೆ. ಬಾಳೆತೋಟ ಊರು ನೀಲಗಿರಿಯ ಮುಖ್ಯ ಪರ್ವತ ಶ್ರೇಣಿಗಳ ತಪ್ಪಲಿನಲ್ಲಿ ಹಳ್ಳದ ದಂಡೆಗೆ ಕೊಂಚ ದೂರದಲ್ಲಿದೆ. ನಾನು ಮೊದಲೇ ಹೇಳಿದಂತೆ ಈ ತಪ್ಪಲಿನಲ್ಲಿಯೇ ನರಭಕ್ಷಕ ಎಲ್ಲೋ ಠಾಣ್ಯ ಹೂಡಿತ್ತು. ಹಿಂದಿನ 2 ರಾತ್ರಿಗಳಲ್ಲೂ ಹುಲಿಯ ಘರ್ಜನೆ ನಮಗೆ ಕೇಳಿಬಂದಿದ್ದು ಈ ದಿಕ್ಕಿನಿಂದಲೇ ಎಂದು ನಾನು ಊಹಿಸುತ್ತೇನೆ. ಆದ್ದರಿಂದ ನಾನು ಒಂದು ಕರುವನ್ನು ಈ ರಸ್ತೆಗೆ ಸಮೀಪವಾದ ಕಾಡಿನೊಳಗೆ ಬಾಳೆತೋಟ ದಾಟಿದ ಕೂಡಲೇ ಎಲ್ಲಾದರೂ ಒಂದು ಕಡೆ ಕಟ್ಟಬೇಕು. ಇನ್ನೊಂದನ್ನು ಹಳ್ಳದ ದಂಡೆಯಲ್ಲೇ ಹುಲಿಯ ಕಣ್ಣಿಗೆ ಕಾಣುವಂತೆ ನನ್ನ ಮೊದಲನೇ ಕರು ಕಟ್ಟಿದ ಜಾಗಕ್ಕೆ ಪೂರ್ವದಲ್ಲಿ ಕಟ್ಟಬೇಕು. 3ನೆಯದು ದಾರಿಯ ಪಶ್ಚಿಮಕ್ಕೆ ಸಮಾಂತರವಾಗಿ ಹಬ್ಬಿದ್ದ ಗುಡ್ಡದ ತಪ್ಪಲಿನಲ್ಲಿ ಕಟ್ಟಬೇಕು. ಹುಲಿ ಯಾವ ದಿಕ್ಕಿನಿಂದ ಬಾಳೆತೋಟ ಸಮೀಪಿಸಿದರೂ ಒಂದಲ್ಲ ಒಂದು ಅದಕ್ಕೆ ಕಂಡೇ ಕಾಣುತ್ತದೆ ಎಂದು ನಾನು ಲೆಕ್ಕ ಹಾಕಿದೆ. ನನ್ನ ಲೆಕ್ಕಾಚಾರಕ್ಕೆ ಊಹೆಯಲ್ಲದೆ ಬೇರಾವ ಆಧಾರವೂ ಇರಲಿಲ್ಲ ಎನ್ನಿ. ಅದು ನೆಟ್ಟಗೆ ದಾರಿಗುಂಟ ನಡೆದೆ ಸಾಧುಗುಡಿಸಲನ್ನು ಸಮೀಪಿಸಿದರೂ ಸಮೀಪಿಸಿದೆ. ಏನಾದರಾಗಲಿ ಪಶ್ಚಿಮಕ್ಕಿದ್ದ ಗುಡ್ಡದ ತಪ್ಪಲಿನಲ್ಲಿ ಕರು ಕಟ್ಟಿ ಒಂದು ಚಾನ್ಸ್ ನೋಡೇ ಬಿಡುವುದೆಂದು ನಿರ್ಧರಿಸಿದೆ. ನನ್ನ ನಿರ್ಧಾರ ಬೋರನಿಗೆ ತಿಳಿಸಿ ಅವಸರದಲ್ಲಿ 3 ಕರುಗಳನ್ನು ಬಿಚ್ಚಿಕೊಂಡು ಬೋರನ ಹುಲ್ಲುಗುಡಿಸಿಲತ್ತ ಹೊಡೆದುಕೊಂಡು ನಡೆದೆವು. ಬಾಳೆತೋಟದಿಂದ 2 ಫರಾಂಗ್ ದೂರದಲ್ಲಿ 4 ಅದೇ ರೀತಿಯ ಗುಡಿಸಲುಗಳ ಪಕ್ಕ ಅವನ ಗುಡಿಸಲಿತ್ತು. ಅಲ್ಲಿ ಕೋಣಗಳನ್ನು ಕಟ್ಟಿ ಹೋರಿಗರುವನ್ನು ಗುಡ್ಡದ ತಪ್ಪಲಿನತ್ತ ಹೊಡೆದುಕೊಂಡು ನಡೆದೆವು.
ಗುಡ್ಡದ ತಪ್ಪಲಿನಿಂದ ಹಳ್ಳಕ್ಕಿ ಕಡೆಗೆ ಹರಿದು ಹೋಗುತ್ತಿದ್ದ ಸಣ್ಣ ಝರಿಯ ದಡಕ್ಕೆ ಹೋದೆವು. ಝರಿಯಲ್ಲಿ ನೀರೇನೂ ಹರಿಯುತ್ತಿರಲಿಲ್ಲ. ನೆಲ ಮಾತ್ರ ತೇವವಾಗಿತ್ತು. ಝರಿಯ ದಡದಲ್ಲಿ ಹುಲಿ ಹೆಜ್ಜೆ ಗುರುತುಗಳು ಯಥೇಚ್ಛವಾಗಿ ಕೆಸರಿನಲ್ಲಿ ಮೂಡಿದ್ದು ಗೋಚರಿಸಿತು. ಹುಲಿ ಆ ದಿಕ್ಕಿನಿಂದ ಆಗಮಿಸುವಾಗ, ನಿರ್ಗಮಿಸುವಾಗ ಇದೇ ದಾರಿಯನ್ನು ಬಳಸುತ್ತದೆ ಎಂದು ನನ್ನ ಲೆಕ್ಕಾಚಾರಕ್ಕೆ ನನಗೆ ಬಹಳ ಖುಷಿಯಾಯಿತು. ಅಲ್ಲಿ ಒಂದು ದಿಣ್ಣ ಮೇಲೆ ಒಂದು ಅಗಲವಾಗ ದಟ್ಟ ಎಲೆಗಳಿದ್ದ ಮತ್ತಿ ಮರವಿತ್ತು. ಹುಲಿಗೆ ಅರಿವಾಗದಂತೆ ಮಚಾನ್ ಕಟ್ಟಿ ಕುಳಿತುಕೊಳ್ಳಲು ಅದರ ಎಲೆಗಳು ಸಾಕಷ್ಟು ದಟ್ಟವಾಗಿದ್ದ ಕಾರಣ ಅದನ್ನೇ ಆರಿಸಿಕೊಂಡೆ. ಅದರ ತೊಗಟೆ ಸಹ ಒರಕಾಗಿದ್ದು ಮಚಾನಿನ ದಾರ ಬಿಗಿಯಲು ಅನುಕೂಲವಾಗಿತ್ತು. ಆ ಮರದಿಂದ ಸುಮಾರು 15 ಅಡಿ ಆಚೆ ಝರಿಗೆ ಸಮೀಪದಲ್ಲಿ ಹೋರಿಗರುವನ್ನು ಕಟ್ಟಲು ನಿರ್ಧರಿಸಿದೆವು. ಮತ್ತಿಮರದ ಎಲೆಗಳು ಸಾಕಷ್ಟು ವಿಸ್ತಾರವಾಗಿ ದಟ್ಟವಾಗಿದ್ದುದರಿಂದ ನಮಗೆ ಮರದ ಮೇಲೆ ಕುಳಿತುಕೊಳ್ಳಲು ಅಂಥ ವ್ಯಾಪಕವಾದ ಏರ್ಪಾಡಿನ ಅಗತ್ಯವೇನಿರಲಿಲ್ಲ. ಅಲ್ಲದೆ ಮರದಲ್ಲಿ 3 ಕವೆಯಾಗಿ ಕೊಂಬೆ ಒಡೆದಿದ್ದರಿಂದ ಅದರ ಕವೆಗಳ ನಡುವೆ ಕುಳಿತುಕೊಳ್ಳಲು ಜಾಗ ಸಾಕಷ್ಟಿತ್ತು. ಅಲ್ಲೇ ಒಂದಷ್ಟು ಹಸಿಸೊಪ್ಪನ್ನು, ಅಗಲವಾದ ಎಲೆಗಳನ್ನು ತುರುಕಿ ಕುಳಿತುಕೊಳ್ಳಲು ಜಾಗ ಮಾಡಿಕೊಂಡೆ. ಅದೇನೂ ಅತ್ಯುತ್ತಮವಾಗಿ ರಚಿಸಿದ ಮಚಾನೆಂದು ಹೇಳುವಂಥದ್ದಿರಲಿಲ್ಲ. ಆದರೆ ಅವತ್ತಿನ ರಾತ್ರಿ ನಿಭಾಯಿಸಲು ಏನೂ ಅಡ್ಡಿಯಿರಲಿಲ್ಲ. ಅಷ್ಟೆಲ್ಲ ಮಾಡಿ ಮುಗಿಸುವ ಹೊತ್ತಿಗೆ ಸಂಜೆ 5:15 ಆಯಿತು. ಇನ್ನೂ ತಡ ಮಾಡುವಂತಿಲ್ಲ. ಆದರೆ ಬೋರಾ ಆ ಹೊತ್ತಿನಲ್ಲಿ ನಿರಾಯುಧನಾಗಿ ಹಟ್ಟಿಗೆ ಒಬ್ಬನೇ ಹಿಂದಿರುಗಲು ಹೇಗೆ? ಅಲ್ಲದೆ ಈಗಾಗಲೇ ಹುಲಿ ಗುಡ್ಡದ ನೆತ್ತಿಯಲ್ಲೆಲ್ಲೋ ಇದ್ದರೆ ಅದು ನಮ್ಮ ಓಡಾಟವನ್ನೆಲ್ಲ ಸುಲಭವಾಗಿ ನೋಡಬಹುದೇ? ಈ ಝರಿಯ ಹತ್ತಿರ ನಮ್ಮ ಚಟುವಟಿಕೆಗಳನ್ನೆಲ್ಲ ಅದು ನೋಡಿದರೆ ಅನಂತರ ಈ ಕಡೆ ಬರುವ ಧೈರ್ಯ ಮಾಡುತ್ತದೆಯೇ? ಬೇರೆ ದಾರಿ ಹಿಡಿಯುತ್ತದೆಯೇ? ಧೈರ್ಯಶಾಲಿಯಾಗಿದ್ದರೆ ಅದು ಈಗಲೇ ಅಲ್ಲಿಂದ ಬಂದು ನಮ್ಮಲ್ಲಿ ಯಾರಾದರೂ ಒಬ್ಬರ ರಕ್ತದ ರುಚಿ ನೋಡಲು ಹವಣವಿಸುತ್ತಿದ್ದರೆ. ಬೋರಾ ನಾವು ತಂದಿದ್ದ ಕೆಂದು ಹೋರಿಯನ್ನು ಅಲ್ಲೇ ಸನಿಹದಲ್ಲಿದ್ದ ಗಿಡವೊಂದಕ್ಕೆ ಕಟ್ಟಿದ. ಹುಲಿಗೆ ಆಹಾರವಾಗಿ ಅದನ್ನು ಕಟ್ಟುತ್ತಿರುವುದಕ್ಕೆ ಅದಕ್ಕೆ ಸಾಷ್ಟಾಂಗ ಅಡ್ಡಬಿದ್ದು 3 ಸಾರಿ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಿಕೊಂಡ. ಇದು ಇಲ್ಲಿನ ಕಾಡು ಜನರೆಲ್ಲ ಪ್ರತಿ ಸಾರಿಯೂ ಮಾಡುತ್ತಿದ್ದ ಶಾಸ್ತ್ರ. ಬೋರ ಒಬ್ಬನೇ ಹಿಂದಿರುಗಲು ಅಡ್ಡಿಯಿಲ್ಲವೆಂದು ಹೇಳಿ ಅವಸರವಸರವಾಗಿ ಹಟ್ಟಿ ಕಡೆ ಹೊರಟು ಹೋದ. ಸೂರ್ಯ ಬೆಟ್ಟದ ಆಚೆ ಮಗ್ಗುಲಲ್ಲಿ ಇಳಿದು ಸುಮಾರು ಹೊತ್ತಾಗಿತ್ತು. ಕತ್ತಲ ಮುನ್ಸೂಚನೆಯಂತೆ ಮರಗಿಡಗಳ ನೆರಳೆಲ್ಲ ಉದ್ದಾಗುತ್ತಾ ವಿಸ್ತಾರವಾಗುತ್ತಾ ಹೋಯಿತು. ನಾನು ಮರ ಹತ್ತಿ ಹುಲಿ ಬರಬಹುದಾದ ಗುಡ್ಡದ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತೆ. ನನ್ನ ಹಿಂಭಾಗದ ಹಳ್ಳದ ತಡಿಯ ದಿಕ್ಕಿನಿಂದ ಆನೆಯೊಂದು ಸಂತೋಷದಿಂದ ಪೀಳಿಟ್ಟ ಸದ್ದು ಕೇಳಿಸಿತು. ಬಹುಶಃ ಹಳ್ಳದ ನೀರನ್ನು ಸುಂಡಿಲಿಂದ ಮೈಮೇಲೆ ಸುರಿದುಕೊಳ್ಳುತ್ತಾ ಆನಂದದಿಂದ ಸ್ನಾನ ಮಾಡುತ್ತಿರಬಹುದು. ನಿರಪಾಯದ ಆನೆಯ ಸಾನ್ನಿಧ್ಯವನ್ನು ಗಣನೆಗೇ ತೆಗೆದುಕೊಳ್ಳದೆ ಕಾಡುಕೋಳಿಗಳು, ಚಿಟ್ಟುಕೋಳಿಗಳು, ನವಿಲುಗಳು ಒಂದರ ಹಿಂದೆ ಒಂದರಂತೆ ಕೇಕೆ ಹಾಕಿ ಕೂಗಿದವು. ನನ್ನೆದುರಿದ್ದ ಗುಡ್ಡದ ತಪ್ಪಲಲ್ಲಿ ಒಂದು ಗುಂಪು ಸಿಂಗಳೀಕಗಳು ಆನಂದದಿಂದ ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಆಟವಾಡುತ್ತಿದ್ದವು. ಹೂಂಪ್ 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 ಗುಡ್ಡದತ್ತುನಿಂದ ಪ್ರತಿಧ್ವನಿಸುವಂತೆ ಸಿಂಗಳೀಕಗಳು ಖುಷಿಯಲ್ಲಿ ಕೂಗಿದವು. ಮರಿಗಳು, ಹೆಣ್ಣುಗಳು ಚೀಕ್ 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 ಎನ್ನುವುದು ಸಹ ಅದರಲ್ಲಿ ಬೆರೆತಿತ್ತು. ಅವುಗಳ ಆನಂದೋಲ್ಲಾಸದ ಕೂಗಾಟ ಮರದ ಮೇಲೆ ಕದ್ದು ಕೌಚಿ ಕುಳಿತಿದ್ದ ನನಗೆ ಹೊಟೆಕಿಚ್ಚಾಗುವಂತೆ ಮಾಡಿತು. ದೂರದ ಮರವೊಂದರ ತುತ್ತ ತುದಿಯಲ್ಲಿ ಒಂದು ಕಾವಲುಗಾರ ಕೋತಿ ಕುಳಿತು ಕಾಡಿನ ತಳದಲ್ಲಿ ಹಿಡಿಯಲು ಹೊಂಚಿ ಹವಣಿಸುತ್ತಾ ತೆವಳಿ ಬರುವ ಆಜನ್ಮ ವೈರಿಗಳಾದ ಚಿರತೆ, ಹುಲಿಗಳತ್ತ ಹದ್ದಿನ ಕಣ್ಣಿನಲ್ಲಿ ನೋಡುತ್ತಾ ಕಾವಲು ಕಾಯುತ್ತಿತ್ತು. ನಾನು ಇದನ್ನೆಲ್ಲ ಮನದಲ್ಲೇ ಚಿತ್ರಿಸಿಕೊಳ್ಳುತ್ತಾ ನೋಡುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ ಕಾವಲುಗಾರ ಕೊಂಬೆಯ ಮೇಲೆ ಎದ್ದು ನಿಂತು ಸಂಜೆಗತ್ತಲಿನ ತಂಗಾಳಿಯಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಆಲಯಿಸುವಂತೆ ಹರ್ ಹ್ವಾಪ್ ಟಾ ಹರ್ 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 ಹ್ವಾಪ್ ಟಾ ಹರ್ 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 ಎಂದು ಎಚ್ಚರಿಕೆ ಗಂಟೆ ಮೊಳಗಿಸಿದ. ಆ ಕಾವಲುಗಾರ ಕೋತಿಯ ಎಚ್ಚರಿಕೆ ಕಾಡಿನ ಮೌನದಲ್ಲಿ ಎಂಥ ಅದ್ಭುತವಾಗಿ ಕೆಲಸ ಮಾಡಿತು ಎನ್ನುತ್ತೀರಿ. ಅದರ ಕೂಗು ಕೇಳಿದೊಡನೆ ಮರದಲ್ಲಿ ಹಾರಾಡುತ್ತಿದ್ದ ಸಿಂಗಳೀಕಗಳೆಲ್ಲ ಗಪ್ಚಿಪ್ಪಾಗಿ ಸದ್ದು ನಿಲ್ಲಿಸಿ ಮರದ ಸೊಪ್ಪಿನಡೆಗಳಲ್ಲಿ ಅಡಗಿದ್ದಲ್ಲದೆ ಕೆಳಗೆ ಕಣಿವೆಯಲ್ಲಿ ಮೇಯುತ್ತಿದ್ದ ಜಿಂಕೆ ಹಿಂಡುಗಳು ಆವ್ 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 ಎಂದು ತಾವೂ ಎಚ್ಚರಿಕೆ ಕೂಗು ಮೊಳಗಿಸುತ್ತಾ ಮಿಂಚಿನ ವೇಗದಲ್ಲಿ ಕಾಡಿನ ಕಡೆಗೆ ಪಲಾಯನ ಮಾಡಿದವು. ನನಗೆ ಅದು ಸ್ಪಷ್ಟವಾದ ಎಚ್ಚರಿಕೆ. ನನಗೆ ಗೊತ್ತಾಯಿತು, ನರಭಕ್ಷಕ ಬರುತ್ತಿದೆ ಎಂದು. ಅದು ಬರುವ ದಾರಿಯನ್ನು ಸರಿಯಾಗಿ ಊಹಿಸಿದ್ದಕ್ಕೆ ನನಗೆ ಬಹಳ ಖುಷಿಯಾಯಿತು. ಕೋವಿಯನ್ನು ಬಿಗಿಯಾಗಿ ಹಿಡಿದು ಬೆಟ್ಟದ ದಿಕ್ಕನ್ನು ನೋಡುತ್ತಾ ಕುಳಿತೆ. ಅಷ್ಟರಲ್ಲಿ ನರಭಕ್ಷಕ ತನ್ನ ಆಗಮನವನ್ನು ಖಾತ್ರಿಪಡಿಸಿತು. ಆಹ್ 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 ಎಂದು 4-6 ಬಾರಿ ನನ್ನ ಎದುರು ದಿಕ್ಕಿನ ಗುಡ್ಡದ ತಪ್ಪಲಿಂದ ನರಭಕ್ಷಕ ಘರ್ಜಿಸಿತು. ಆದರೆ ಅದು ಕಾಣಿಸಲಿಲ್ಲ. 15 ನಿಮಿಷಗಳವರೆಗೆ ಸತತವಾಗಿ ಕೂಗು ಮೊಳಗಿಸುತ್ತಿದ್ದ ಕೋತಿ ಕಾವಲುಗಾರ ತನ್ನ ಉದ್ದೇಶ ನೆರವೇರಿದ್ದನ್ನು ನೋಡಿ ನಿಶ್ಶಬ್ದವಾದ.
ಜಿಂಕೆ ಗುಂಪು ಎಚ್ಚರಿಕೆ ಕೂಗು ಮೊಳಗಿಸುತ್ತಾ ದೂರಾಗಿದ್ದು ಕ್ಷೀಣವಾಗುತ್ತಾ ಬಂದಿದ್ದು ದನಿಯಿಂದ ಗೊತ್ತಾಯಿತು. ವೇಗವಾಗಿ ಕತ್ತಲಾಗುತ್ತಿತ್ತು. ನಾನು ಆ ನಸುಗತ್ತಲಲ್ಲಿ ಗುಡ್ಡದ ಕಣಿವೆಯತ್ತ ಸದ್ದಿಲ್ಲದೆ ಹುಲಿ ನುಸುಳುತ್ತಿರಬಹುದೇ ಎಂದು ಸಂಶಯದಿಂದ ಯಾವುದಾದರೂ ಕ್ಷೀಣ ಚಲನೆ ಕಂಡೀತೆನೋ ಎಂದು ಎಲ್ಲೆಡೆ ದುರುಗುಟ್ಟಿ ನೋಡಿದೆ. ಕೆಲವು ನಿಮಿಷಗಳಲ್ಲಿ ಏನೋ ಪ್ರಾಣಿ ಧಾವಿಸಿದ್ದು ಕಾಣಿಸಿತು. ನೋಡಿದರೆ ಅದೊಂದು ಕರಡಿ. ಕಣಿವೆಯ ಇಳುಕಲಲ್ಲಿದ್ದ ಬೋರೆ ಮರಗಳತ್ತ ಅದರ ಹಣ್ಣು ತಿನ್ನಲು ಅವಸರದಲ್ಲಿ ಓಡುತ್ತಿತ್ತು. ಅದಕ್ಕೆ ಆ ಹಾದಿಯಾಗಿ ಬರುತ್ತಿದ್ದ ನರಭಕ್ಷಕನ ಪರಿವೇ ಇದ್ದಂತೆ ಕಾಣಲಿಲ್ಲ. ಮರದ ಮೇಲೆ ಕೌಚಿ ಕುಳಿತಿದ್ದ ನನ್ನನ್ನಂತೋ ಲಕ್ಷ್ಯಕ್ಕೂ ತಗೊಳ್ಳಲಿಲ್ಲ. ಅನಂತರ ಸಂಪೂರ್ಣ ಕಗ್ಗತ್ತಲು ಕವಿಯಿತು. ಕಾಡಿನ ಕಡೆಯಿಂದ ಕೊರೆಯುವ ಚಳಿಗಾಳಿ ಬೀಸತೊಡಗಿತು. ನನ್ನ ಮೈಯೆಲ್ಲ ಚಳಿಗೆ ಮರಗಟ್ಟಿದಂತಾಯಿತು. ಹಲ್ಲು ಕಟಕಟ ಸದ್ದು ಮಾಡದಂತೆ ಅವಡುಗಚ್ಚಿ ಚಳಿಯನ್ನು ಪ್ರತಿರೋಧಿಸುತ್ತಾ ಕುಳಿತೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಬೆನ್ನು ಹಿಂದೆ ಏನೋ ಚಲಿಸಿದಂತೆ ಭಾಸವಾಯಿತು. ನಾನು ಅಲ್ಲಾಡದೆ ಏನಿರಬಹುದು ಎಂದು ಯೋಚಿಸಿದೆ. ಅಷ್ಟರಲ್ಲಿ ಮತ್ತೊಮ್ಮೆ ಚಲನೆ. ನನ್ನ ಕುತ್ತಿಗೆಯ ಹತ್ತಿರ ಏನೋ ತೆಳ್ಳಗಿನ ನುಣುಪಾದ ರೋಮಮಯ ಬೆರಳುಗಳು ಸವರಿದಂತಾಯಿತು. ನಾನು ಗಾಬರಿ ಬಿದ್ದು ನನ್ನ ಕುತ್ತಿಗೆ ಸವರಿದ ಕೈಗಳು ಯಾವೆಂದು ನೋಡಲು ಸಟ್ಟನೆ ಅತ್ತ ತಲೆ ತಿರುಗಿಸಿದೆ. ನನ್ನ ಭುಜನಿಂದ 2 ಇಂಚು ದೂರದಲ್ಲಿ 2 ವಿಸ್ತಾರ ಕಣ್ಣುಗಳ ಒಂದು ಪುಟ್ಟ ಮನುಷ್ಯಾಕೃತಿ, 6-7 ಇಂಚುಗಳಷ್ಟು ಉದ್ದುದ್ದ ಕಾಲುಕೈಗಳ ಮನುಷ್ಯನನ್ನೇ ಹೋಲುವ ಕಾಡುಪಾಪ. ಕಾಡುಪಾಪಗಳು ಕತ್ತಲಲ್ಲಿ ಮಾತ್ರ ಹೊರಬರುವ ನಿಶಾಚರ ಜೀವಿಗಳು. ಕರುಣಾಜನಕ ಮುಖಭಾವದ ಈ ಕೋತಿಗಳನ್ನು ಅವುಗಳ ಕಣ್ಣಿಗೆ ಔಷಧೀಯ ಗುಣವಿದೆ ಎಂಬ ಕಾರಣದಿಂದ ದಕ್ಷಿಣ ಭಾರತದ ಕಾಡು ಜನರು ಬೇಟೆಯಾಡಿ ಹಿಡಿಯುತ್ತಾರೆ. ಅವು ಜೀವಂತವಾಗಿರುವಾಗಲೇ ಕಣ್ಣು ಕಿತ್ತು ಔಷಧಿ ಮಾಡಬೇಕೆಂಬ ನಂಬಿಕೆಯ ದೆಸೆಯಿಂದ ಈ ಕಾಡಿನ ಪುಟ್ಟ ನಿರಪಾಯದ ಜೀವಿಗಳು ಕ್ರೂರ ಮರಣವನ್ನಪ್ಪಬೇಕಾಗಿದೆ. ನಾನು ತಲೆ ತಿರುಗಿಸಿದ ಕೂಡಲೇ ಬೆಚ್ಚಿಬಿದ್ದ ಕಾಡುಪಾಪ ಅಲ್ಲಿಂದ ನೆಗೆದು ಇನ್ನೊಂದು ಕೊಂಬೆಗೆ ಹಾರಿ ಮಾಯವಾಯಿತು. ಆದರೆ ಅದು ತಪ್ಪಿಸಿಕೊಂಡು ಮರದ ನೆತ್ತಿಗೆ ಹತ್ತಿದ ಮೇಲೆ ಅದಕ್ಕೆ ಮುಂದಕ್ಕೆ ಬೇರೆ ಮರಕ್ಕೆ ದಾಟಿಕೊಳ್ಳಲು ಯಾವ ಮರದ ಕೊಂಬೆಯೂ ಈ ಮರಕ್ಕೆ ತಾಗಿಲ್ಲ ಎಂದು ಗೊತ್ತಾಗಿ ಮರ ಇಳಿಯಲು ನಾನು ನಡುವೆ ಕುಳಿತಿದ್ದರಿಂದ ಮುಂದೇನು ಮಾಡಬೇಕೆಂದು ತೋಚದೆ ಅದು ಕೀ ಕೀ ಎಂದು ನೀಳದನಿಯಲ್ಲಿ ಕಿರಿಚಿಕೊಂಡು ಕುಳಿತುಕೊಂಡಿತು. ಕೊಂಚ ಹೊತ್ತಿನ ತರುವಾಯ ಅದು ಯಾವ ಕಡೆಯಿಂದ ನಿರ್ಗಮಿಸಿತೋ ಏನೋ ಕೂಗಂತೂ ನಿಂತು. ಕಾಲ ನಿಧಾನವಾಗಿ ಸರಿಯಿತು. ಆಗಾಗ ಸುಯಿಕೆಂದು ಬೆಟ್ಟದ ಕಡೆಯಿಂದ ಚಳಿಗಾಳಿ ಬೀಸುತ್ತಿತ್ತು. ಮಿಡತೆಗಳು ಆಗಾಗ್ಗೆ ಅತಿ ತಾರಸ್ವರದಲ್ಲಿ ಚಿರಿಚಿರಿ ಎಂದು ಸದ್ದು ಮಾಡುತ್ತಿದ್ದವು. ಒಂದು ಸಾರಿ ದೂರದಿಂದಲೇ ಕಾಡುಕೋಣವೊಂದು ಬಸ್ 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 ಎಂದು ಮೂಗು ತಿರುಗಿಸಿ ವಾಸನೆ ಹಿಡಿಯುತ್ತಿರುವ ಸದ್ದು ಕೇಳಿಸಿತು. ಆಕಾಶದಲ್ಲಿ ಮೋಡದ ತುಣುಕಿರಲಿಲ್ಲ. ಚದುರಿಬಿದ್ದ ಬೆಂಕಿಯ ಕಿಡಿಗಳಂತೆ ಆಕಾಶದಲ್ಲಿ 1,60,000 ನಕ್ಷತ್ರಗಳು ಕಿಕ್ಕಿರಿದಿದ್ದವು. ಈ ನಕ್ಷತ್ರ ಕಾಂತಿಯ ಕ್ಷೀಣ ಬೆಳಕಿನಲ್ಲಿ ಸುತ್ತಲಿನ ಮರಮಟ್ಟುಗಳನ್ನು ಊಹಾಮಾತ್ರ ಅಂದಾಜು ಮಾಡಬಹುದಿತ್ತು. ಅಲ್ಲಿನ ಮೌನವನ್ನು ಮುರಿದು ಬಾಳೆತೋಟದ ಕಡೆಯಿಂದ ನರಿಗಳು ಅಯ್ಯಯ್ಯೋ ಅಯ್ಯಯ್ಯೋ ಎಂದು ದೀರ್ಘವಾಗಿ ಬಳ್ಳಿಕುವುದು ಕೇಳಿಸಿತು. ಅದು ನರಿಗುಂಪಿನ ಯಜಮಾನನ ದನಿ ಇರಬೇಕು. ಏಕೆಂದರೆ ಅದು ಕೂಗಿದ ಕೂಡಲೇ ಅದರ ಮೇಲ್ಪಂಗರಿಯನ್ನು ಅನುಸರಿಸಿ 10 ನರಿಗಳು ಅಸ್ತವ್ಯಸ್ತವಾಗಿ ಅನೇಕ ದಿಕ್ಕಿನಿಂದ ಕೂಗತೊಡಗಿದವು. ಕೂಗುತ್ತಿದ್ದ ನರಿಗಳು ಯಾಕೋ ಇದ್ದಕ್ಕಿದ್ದ ಹಾಗೆ ಹಠಾತ್ತಾಗಿ ನಿಲ್ಲಿಸಿದವು. ಒಂದು ನಿಮಿಷ ನಾನು ಆಶ್ಚರ್ಯಪಡುತ್ತಾ ಯೋಚಿಸಬೇಕಾದರೆ ಇದ್ದಕ್ಕಿದ್ದಂತೆ ನರಿಗಳು ಬಾಯಿಬಿಗಿ ಹಿಡಿದಿದ್ದರ ಕಾರಣ ತಾನಾಗೇ ಗೊತ್ತಾಯಿತು. ನರಿಗಳು ಕೂಗಿದ ಬಾಳೆತೋಟದ ದಿಕ್ಕಿನಿಂದಲೇ ಮತ್ತೊಮ್ಮೆ ಹುಲಿ ರಾಹ್ 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 ಎಂದು 3 ಬಾರಿ ಘರ್ಜಿಸಿತು. ನನಗೆ ಆಘಾತ. ಹುಲಿ ನನಗೆ ಸುಳಿವೇ ಕೊಡದೆ ಯಾವ ಮಾಯದಲ್ಲೋ ನಾನು ಕುಳಿತಿದ್ದ ಮತ್ತೆ ಮರವನ್ನು ದಾಟಿ ಮುಂದೆ ಹೋಗಿದೆ. ನಾನು ಕಟ್ಟಿದ ಕರು ಅದರ ಕಣ್ಣಿಗೆ ಬಿದ್ದಿಲ್ಲ. ಈಗಾಗಲೇ ಬಾಳೆತೋಟದ ಹತ್ತಿರವೇ ಹೋಗಿದೆ. ಬಹುಶಃ ಆ ಕಳ್ಳ ಸಾಧು ಗುಡಿಸಿಲಿನ ಹತ್ತಿರವೇ ಇರಬಹುದು. ನಾನು ಸಮಯವಿಲ್ಲವೇ ದಾರಿಪಕ್ಕ ಕೋನ ಕಟ್ಟದಿದ್ದಕ್ಕಾಗಿ ಪರಿತಪಿಸಿದೆ. ಇದಕ್ಕಾಗಿ ಬೇಸರಿಸುತ್ತಿದ್ದಲೇ ನನ್ನ ತಲೆಯಲ್ಲೊಂದು ಹುಚ್ಚು ಆಲೋಚನೆ ಬಂತು. ನಾನು ಯಾವ ಲೆಕ್ಕಾಚಾರದ ಮೇಲೆ ಹಾಗೆ ಆಲೋಚಿಸಿದೆನೋ ನನಗೆ ಇವತ್ತಿಗೂ ಸಮರ್ಪಕವಾದ ಕಾರಣ ಹೊಳೆಯಲಿಲ್ಲ. ಹುಲಿ ಆ ಸಾಧುವಿನ ಗುಡಿಸಿಲಿನ ಕಡೆಯಿಂದ ಘರ್ಜಿಸುತ್ತಿದ್ದರಿಂದ ಈ ಕೂಡಲೇ ಅಲ್ಲಿಗೆ ಹೋಗಬೇಕೆನಿಸಿತು. ಸಾಧುವಿಗೂ ಹುಲಿಗೂ ಸಂಬಂಧ ಕಲ್ಪಿಸಿದ್ದ ಬೋರನ ಅಂಧಶ್ರದ್ಧೆ ನನ್ನ ತಲೆಯೊಳಗೂ ಸುಪ್ತವಾಗಿ ಕೆಲಸ ಮಾಡುತ್ತಿತ್ತು. ನಾನು ಸರಸರ ಮರ ಇಳಿದು ಆ ನಸುಗತ್ತಲಲ್ಲಿ ಎಡವುತ್ತಾ ತಡವುತ್ತಾ ಬಾಳೆತೋಟದತ್ತ ವೇಗವಾಗಿ ಕಾಲು ಹಾಕಿದೆ. ಚಂದ್ರ ಆಗಲೇ ಬೆಟ್ಟದ ಅಂಚಿನಿಂದ ಮೇಲೆ ಬಂದಿದ್ದ. ಹುಲಿ ಘರ್ಜಿಸುತ್ತಿರುವವರೆಗೂ ನನಗೆ ಯಾವ ಅಪಾಯವೂ ಇಲ್ಲವೆಂದು ಗೊತ್ತಿದ್ದರಿಂದ ಧೈರ್ಯವಾಗೇ ಬಾಳೆತೋಟದತ್ತ ಓಡಿದೆ. ಸಂಜೆ ಮತ್ತಿಮರದ ಬಳಿಗೆ ಬಂದ ಕಾಲುಹಾದಿಯನ್ನು ಹಿಂದಿರುಗುವಾಗ ಚಂದ್ರನ ಬೆಳಕಿನಲ್ಲಿ ಗುರುತಿಸುವುದೇನೂ ನನಗೆ ಕಷ್ಟವಾಗಲಿಲ್ಲ. ನಾನು ಸಾಧು ಗುಡಿಸಿಲನ್ನು ಪಶ್ಚಿಮದಿಂದ ಸಮೀಪಿಸಿದೆ. ಹುಲಿ ಅದರ ಆಚೆ ಪಾರ್ಶ್ವದಿಂದ ಎಂದರೆ ಉದಕಮಂಡಳಿ ದಾರಿ ಕಡೆಯಿಂದ ಘರ್ಜಿಸುತ್ತಿತ್ತು. ಸಾಧು ಗುಡಿಸಿಲು ಕತ್ತಲಲ್ಲಿ ಮುಳುಗಿತ್ತು. ಯಾವ ಸದ್ದೂ ಇರಲಿಲ್ಲ. ಸಾಧು ಗುಡಿಸಿಲಿನೊಳಗೆ ಇದ್ದಾನೋ ಎಂದು ಚಿಂತಿಸಿದೆ.
ಮೆಲ್ಲಗೆ ಅವನ ಗುಡಿಸಿಲಿನ ತಡಿಕೆಗೆ ಕಿವಿ ಹಚ್ಚಿ ಒಳಗೆ ಏನಾದರೂ ಸದ್ದು ಕೇಳುತ್ತದೋ, ಕೋನೆಪಕ್ಷ ಗಾಢನಿದ್ರೆಯಲ್ಲಿರುವವರ ಉಸಿರಾಡುವ ಸದ್ದಾದರೂ ಕೇಳುತ್ತದೋ ಎಂದು ಆಲೈಸಿದೆ. ಗುಡಿಸಿಲು ಸಂಪೂರ್ಣ ಖಾಲಿ ಇದ್ದಂತೆ ಕಂಟು. ಆಗಲೇ ಇನ್ನೊಮ್ಮೆ ಹುಲಿ ಘರ್ಜಿಸಿದ್ದು ಕೇಳಿಸಿತು. ಹುಲಿ ಗುಡಿಸಿಲಿನ ತೀರಾ ಸಮೀಪಕ್ಕೆ ಬಂದ ಹಾಗೆನಿಸಿತು ಘರ್ಜನೆ ಕೇಳಿ. ಬಹುಶಃ ಈಗಾಗಲೇ ಅದು ದಟ್ಟವಾಗಿ ಬೆಳೆದಿದ್ದ ಬಾಳೆತೋಟದ ಬೇಲಿಯೊಳಗೆ ಹೆಚ್ಚೆಂದರೆ ಅರ್ಧ ಫರಾಂಗ್ ದೂರದಲ್ಲಿದೀತು. ಆ ರಾತ್ರಿ ನನಗೆ ಮತ್ತೊಮ್ಮೆ ಇನ್ನೊಂದು ಹುಚ್ಚು ಆಲೋಚನೆ ಮನಸ್ಸಿಗೆ ಬಂತು. ನನ್ನ ತಲೆಗೆ ಅದು ಹೊಳೆಯತ್ತಲೇ ಅದನ ಸಾಧಕ ಬಾಧಕಗಳನ್ನು ಇನಿತನೂ ಯೋಚಿಸದೆ ಜಾರಿಗೆ ತಂದೆ. ಶ್ವಾಸಕೋಶದಲ್ಲಿ ಹಿಡಿಸಬಹುದಾದಷ್ಟು ಉಸಿರೆಳೆದುಕೊಂಡು ನನ್ನ ಗುರು, ಹಳೇ ಸ್ನೇಹಿತ ಪುಜಾರಿ ಬೈರನ ಹತ್ತಿರ 100 ಸಾರಿ ಪುನರಾವರ್ತನೆ ಮಾಡಿ ಕಲಿತಿದ್ದ ಹುಲಿಯ ಘರ್ಜನೆಯನ್ನು 3 ಸಾರಿ ಕೂಗಿ ನರಭಕ್ಷಕನನ್ನು ಅನುಕರಿಸಿದೆ. ಬೈರನ ಶಿಕ್ಷಣ ಹೇಗಿತ್ತೆಂದರೆ, ನಾನು ಆ ಕೂಗನ್ನು ಅನೇಕ ಸಾರಿ ಕಾಡಿನಲ್ಲಿ ಕೂಗಿ ಹುಲಿ ಕರೆದು ಬೈರನಷ್ಟೇ ಅದರಲ್ಲಿ ಪಳಗಿದ್ದೆ. 3 ಸಾರಿ ಕೂಗಿದ ನಂತರ ನಾನು ಸದ್ದು ಮಾಡಲಿಲ್ಲ. ಒಂದು ಕೈಯಲ್ಲಿ ಟಾರ್ಚನ್ನು, ಇನ್ನೊಂದು ಕೈಯಲ್ಲಿ 405 ರೈಫಲನ್ನು ಹಿಡಿದುಕೊಂಡು ಗುಡಿಸಿಲಿನ ತಡಿಕೆಯ ಹೊರಭಾಗದಲ್ಲೇ ಜರುಗುತ್ತಾ ಹುಲಿ ಕೂಗಿದ ಪಾರ್ಶ್ವದತ್ತನು ಸುಳಿದೆ. ಹುಲಿ ನಾನು ಕೂಗಿದ ಮೇಲೆ ಮತ್ತೊಮ್ಮೆ ಕೂಗಲಿಲ್ಲ. ಅದು ನನ್ನ ಕೂಗು ಕೇಳಿದ ದಿಕ್ಕಿನ ಕಡೆಗೆ ಸೀದಾ ಬಡುತ್ತಿದೆ ಎನ್ನುವುದು ನನಗೆ ಶತಸಿದ್ಧವಾಗಿತ್ತು. ಮುಂದಿನ ಹಲವು ಕ್ಷಣಗಳ ಗಾಢ ಮೌನದಲ್ಲಿ ನನ್ನ ಎದೆಯಲ್ಲೊಂದು ರೀತಿಯ ಅವ್ಯಕ್ತ ಕಳವಳ ಶುರುವಾಯಿತು. ಅದೇಕೆ ಹಾಗನ್ನಿಸಿತೋ ನಾನರಿಯೆ. ಏಕೆಂದರೆ ನಾನಂತೂ ಗುಡಿಸಿಲಿನ ಬಿದಿರು ತಡಿಕೆ ಗೋಡೆಗೆ ಬೆನ್ನು ಹಾಕಿ ನಿಂತಿದ್ದರಿಂದ ಅನಿರೀಕ್ಷಿತವಾಗಿ ನನ್ನ ಮೇಲೆ ಹುಲಿ ಹಾರಲಂತೂ ಸಾಧ್ಯವಿರಲಿಲ್ಲ. ಬೆಳದಿಂಗಳಿನ ಮಂದ ಪ್ರಕಾಶದಲ್ಲಿ ಕಾಡೆಲ್ಲ ಸಾಕಷ್ಟು ಗೋಚರವಾಗುತ್ತಿತ್ತು. 1-2 ನಿಮಿಷಗಳ ತರುವಾಯ ನಾನು ನಿರೀಕ್ಷಿಸಿದ್ದೇನೋ ಆದದ್ದೇನೋ. ನಾನು ಮುಖ ಹಾಕಿ ನಿಂತಿದ್ದ ದಿಕ್ಕಿನಿಂದಲೇ ಒಂದು ಮನುಷ್ಯಾಕೃತಿ ಬಡಲ್ಲೇನೆ ಬಾಳೆಗಿಡಗಳ ದಟ್ಟಣೆಯಿಂದ ಹಾರಿ ಹೊರಬಿತ್ತು. ನಾನು ನಿಂತಿದ್ದ ಕಡೆಗೆ ಓಡಿ ಬರುತ್ತಿತ್ತು. ಅದೊಬ್ಬ ಧಡೂತಿ ಗಂಡಸು. ಮೊದಲಲ್ಲಿ ಸಂಪೂರ್ಣ ಬೆತ್ತಲಾಗಿದ್ದಂತೆ ಕಂಡರೂ ಕೊಂಚ ಹತ್ತಿರವಾದಾಗ ಕರಿ ಲಂಗೋಟಿ ತೊಟ್ಟಿರುವುದು ಕಾಣಿಸಿತು. ಅಷ್ಟರಲ್ಲಿ ನನಗೆ ಅವನು ನನ್ನ ಕಡೆಗೆ ಓಡಿ ಬರುತ್ತಿಲ್ಲ, ಗುಡಿಸಿಲ ಕಡೆಗೆ ಬರುತ್ತಿದ್ದಾನೆ ಎಂದು ಹೊಳೆಯಿತು. ಏಕೆಂದರೆ ನಾನು ನಿಂತಿದ್ದ ಜಾಗದಿಂದ ಯಾರ ಕಣ್ಣಿಗೂ ಬೀಳಲು ಸಾಧ್ಯವಿರಲಿಲ್ಲ. ಓಡಿ ಬರುತ್ತಿದ್ದವನು ಇನ್ಯಾರೂ ಆಗಿರಲಿಲ್ಲ, ಆ ಕಳ್ಳಸ್ವಾಮಿ. ನನ್ನ ಕಣ್ಣೆದುರು ನಡೆಯುತ್ತಿರುವುದೇನು ಎಂದು ನನಗೆ ಅರಿವಾಗದಷ್ಟು ಗೊಂದಲಗೊಂಡೆ. ಏಕೆಂದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ದಾರಿ ಕಡೆಯಿಂದ ನರಭಕ್ಷಕ ಘರ್ಜಿಸುವುದು ಕೇಳಿದ್ದೆ. ಈಗ ನೋಡಿದೆ, ಈ ಸಾಧು ಅದೇ ದಿಕ್ಕಿನಿಂದ ಅದೇ ಜಾಗದಿಂದ ದೌಡಾಯಿಸಿ ಓಡಿಬರುತ್ತಿದ್ದಾನೆ. ನನ್ನ ಕಣ್ಣೆದುರು ನಡೆಯುತ್ತಿರುವುದೇನು ಭ್ರಮೆಯೋ ವಾಸ್ತವವೋ ಎಂದು ಕಂಗಾಲಾಗಿ ನಿಂತೆ. ಹಾಗಿದ್ದರೆ ಸಾಧು ನಿಜಕ್ಕೂ ಹುಲಿಯಾಗಿ ರೂಪಾಂತರಗೊಳ್ಳುತ್ತಿದ್ದನೇ? ಅಷ್ಟರಲ್ಲಿ ನನ್ನ ಭ್ರಾಂತಿ ಅನುಮಾನಗಳೆಲ್ಲ ಸಿಡಿದೊಡೆಯುವಂತೆ ಆ ಓಡಿಬರುತ್ತಿದ್ದ ಮನುಷ್ಯಾಕೃತಿಯ ಹಿಂದಿನಿಂದ ಮಿಂಚಿನಂತೆ ಎರಡೇ ಜಿಗಿತ್ತಕ್ಕೆ ನರಭಕ್ಷಕ ಜಿಗಿದು ಸಮೀಪಿಸುತ್ತಿರುವುದು ಕಾಣಿಸಿತು. ಆ ಸಾಧು ಮಾಡಿದ ಅಯ್ಯೋ ನೀಳ ಆರ್ತನಾದ ಇಂದಿಗೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಿದೆ. ಹುಲಿ ಮನುಷ್ಯನನ್ನು ಹಿಡಿದುದು ನಾನಾವರಿಗೂ ಕಂಡಿರಲಿಲ್ಲ. ಹುಲಿ ಹಿಡಿದ ಕೂಡಲೇ ಬಿದ್ದ ಮನುಷ್ಯ ಮತ್ತು ಹುಲಿ ಇಬ್ಬರೂ ಅಲ್ಲಿ ಬೆಳೆದಿದ್ದ ಮೊಣಕಾಲೆತ್ತರದ ಹುಲ್ಲಿನಲ್ಲಿ ಮಾಯವಾದರು. ನಾನು ಕನಸಿನಲ್ಲೂ ಎಣಿಸದಿದ್ದ ಈ ಭೀಕರ ಘಟನಾವಳಿಯಿಂದ ಮರವಟ್ಟಂತೆ ನಿಂತಿದ್ದೆ. ಚೇತರಿಸಿಕೊಂಡು ಹುಲಿಗೆ ಗಾಬರಿ ಮಾಡಲು ಅಬ್ಬರಿಸಿ ಕೂಗುತ್ತಾ ಅದು ಸಾಧು ಹಿಡಿದ ಜಾಗದತ್ತ ನುಗ್ಗಿದೆ. ನನ್ನ ಕೂಗಿಗೆ ಬೆಚ್ಚಿ ಹುಲಿ ಒಂದು ಕ್ಷಣ ತಡೆಯಬಹುದು. ಆ ಸಾಧುವನ್ನು ಉಳಿಸಲು ಇನ್ನೂ ಸಮಯ ಮಿಂಚಿಲ್ಲ ಎಂದು ತಿಳಿದು ಕೈಲಾದಷ್ಟು ವೇಗವಾಗಿ ಓಡಿದೆ. ಆ ಜಾಗ ನನ್ನಿಂದ ಸುಮಾರು 40 ಗಜ ದೂರವಿತ್ತು. ಓಡುತ್ತ ನನ್ನ ಟಾರ್ಚ್ ಹಚ್ಚಿಸಿ ಆ ಜಾಗದತ್ತ ಬೆಳಕು ಬಿಟ್ಟೆ. ಟಾರ್ಚ್ ಬೆಳಕಿನಲ್ಲಿ ಹುಲಿಯ ಹೊಳೆಯುವ ನೀಲಿ ಕಣ್ಣು ಕಾಣಬೇಕಾದರೆ ನಾನು ಸುಮಾರು 15 ಗಜದಷ್ಟು ಹತ್ತಿರ ಹೋಗಿದ್ದೆ. ಹುಲಿ ಸಾಧುವನ್ನು ಬೀಳಿಸಿಕೊಂಡು ಅವನ ಮೇಲೆ ಕೌಚಿ ಕುಳಿತಿತ್ತು. ಹಿಂದು ಮುಂದು ನೋಡದೆ ನಿಂತ ನಾನು ಆ 2 ಹೊಳೆಯುವ ಕಣ್ಣುಗಳ ನಡುವಿಗೆ ಗುರಿಯಿಟ್ಟು ಗುಂಡು ಹಾರಿಸಿದೆ. ಹುಲಿ ಅರ್ಧಂಬರ್ಧ ಎದ್ದು ನಿಲ್ಲುತ್ತಿರಬೇಕಾದರೆ ಮತ್ತೆ ಮತ್ತೆ ಅದರ ಭಯಾನಕ ಮುಖಕ್ಕೆ 2 ಗುಂಡು ಹೊಡೆದೆ. 3 ಗುಂಡುಗಳು ಹುಲಿಯ ಮಂಡೆಯನ್ನು ಪುಡಿಪುಡಿ ಮಾಡಿದ್ದವು. ಹುಲಿಯ ಇಡೀ ದೇಹ ಸಾಧು ಮೇಲೆ ಮಲಗಿತು. ಹತ್ತಿರ ಹೋದಾಗಲೇ ನನಗೆ ಸಾಧು ಹುಲಿಯಡಿ ಸಿಕ್ಕಿಬಿದ್ದಿದ್ದಾನೆಂದು ಗೊತ್ತಾಗಿದ್ದು. ಅದಕ್ಕಿಂತಲೂ ನನಗೆ ದಿಗಲಾಗಿದ್ದೆಂದರೆ ನನ್ನ ಹೈವೆಲಾಸಿಟಿ ಗುಂಡುಗಳು ಅಪ್ಪಿತಪ್ಪಿ ಸಾಧುವಿಗೂ ತಾಗಿದೆಯೋ ಎಂದು. ಹುಲಿಗೆ ಗುರಿ ಬಿದ್ದಿದ್ದರೂ ಗುಂಡುಗಳು ತಲೆಯನ್ನು ತೂರಿ ಸಾಧುವಿಗೆ ತಾಗಿದ್ದರೆ ಏನು ಗತಿ ಎಂದು ತುಂಬಾ ಗಾಬರಿಯಾಯಿತು. ನಾನು ಹುಲಿ ಹತ್ತಿರ ಹೋದಾಗ ಅದರ ಮೈ ಇನ್ನೂ ಅದುರುತ್ತಿತ್ತು. ಜೀವ ಸಂಪೂರ್ಣ ಹೋಗಿರಲಿಲ್ಲ. ಅದು ಸತ್ತ ತರುವಾಯ ಹುಲಿಯನ್ನು ಸಾಹಸದಿಂದ ಅಡಿಯಿದ್ದ ಮನುಷ್ಯನಿಂದ ಅತ್ತ ಸರಿಸಿದೆ. ಸಾಧುವಿನ ದೇಹ ರಕ್ತದಲ್ಲಿ ಅದ್ದಿ ಹೋಗಿತ್ತು. ಅದನ್ನು ನೋಡಿಯಂತೂ ನನಗೆ ಝಂಗಾಬಲವೇ ಉಡುಗಾಯಿತು. ಸಾಧುವಿಗೂ ಹುಲಿಗೂ ಸೇರಿಸಿಯೇ ಗುಂಡು ಹೊಡೆದಿದ್ದೇನೆ ಎಂದು ಭಾವಿಸಿದೆ.
ಮುಖ ಅಡಿಯಾಗಿ ಬಿದ್ದ ಸಾಧುವನ್ನು ಅಂಗಾತ ಮಾಡಿದೆ. ಆಗಲೇ ಸಾಧು ನಿಧಾನವಾಗಿ ಕಣ್ಣೆರೆದ. ನನಗೆ ಅಸಹ್ಯವಾಗಿದ್ದೆಂದರೆ ಆ ಸಮಯದಲ್ಲೂ ಅವನ ಮುಖದಲ್ಲಿ ಕಂಡ ದ್ವೇಷ, ತಿರಸ್ಕಾರ. ಅವನ ತುಟಿ ಅಲ್ಲಾಡಿದವು. ಮೆಲ್ಲಗೆ ಕ್ಷೀಣದನದಲ್ಲಿ, ನೀನು ಗೆದ್ದೆ ಬಿಳಿಯ, ಹುಲಿ ನನ್ನ ಪ್ರಾಣ ತೆಗೆಯಿತು. ಇವತ್ತು ನನ್ನ ಗ್ರಹಚಾರ ಚೆನ್ನಾಗಿರಲಿಲ್ಲ. ಆದರೆ ನನ್ನ ಹಾಗೆ ನೀನು ಇನ್ನೊಂದು ಹುಲಿ ಬಾಯಲ್ಲಿ ಸಿಕ್ಕು ಸಾಯುತ್ತೀಯ. ಅಲ್ಲಿಯವರೆಗೂ ನಾನು ಕಾಯುತ್ತೇನೆ. ಅನಂತರ ಬಾಳೆತೋಟದ ಸ್ವಾಮಿ ಕೆಲವು ಕ್ಷಣಗಳ ಹಿಂದೆ ಪ್ರಾಣ ಬಿಟ್ಟ ಅವನ ರೂಪಾಂತರವೆಂದು ಎಲ್ಲರೂ ನಂಬಿದ್ದ ಹುಲಿಯಂತೆಯೇ ಸತ್ತು ನಿಶ್ಚಲವಾದ. ಅಲ್ಲಿ ನಡೆದ್ದೆಲ್ಲವೂ ರಹಸ್ಯಮಯ ಘಟನೆಗಳಂತೆ ಕಂಡರೂ ನಿಜಕ್ಕೂ ಅದಕ್ಕಿರುವುದು ಸರಳ ವಿವರಣೆ. ನನ್ನ ಅನಿರೀಕ್ಷಿತ ನಡವಳಿಕೆಗಳಿಂದ ಸಾಧುವಿಗೆ ನನ್ನ ಅವತ್ತಿನ ಚಲನವಲನಗಳನ್ನು ಸರಿಯಾಗಿ ಊಹಿಸಲಾಗಲಿಲ್ಲ. ನರಭಕ್ಷಕ ರಸ್ತೆ ಕಡೆಯಿಂದ ಘರ್ಜಿಸುವುದನ್ನು ಕೇಳಿದ ಕೂಡಲೇ ಈ ಕಳ್ಳಸ್ವಾಮಿ ಮೆಲ್ಲಗೆ ಗುಡಿಸಿಲಿನಿಂದ ಹೊರಬಿದ್ದನಿದ್ದಾನೆ. ಹುಲಿ ಘರ್ಜಿಸುತ್ತಿರುವವರೆಗೂ ಅದರ ಓಡಾಟವನ್ನು ಸುಲಭವಾಗಿ ಅಂದಾಜು ಮಾಡಬಹುದಾದ್ದರಿಂದ ನಾನೆಲ್ಲಿದ್ದೇನೆ ಎಂದು ಪತ್ತೆ ಮಾಡಿ ಹಿಂದಿನ 2 ರಾತ್ರಿಗಳಂತೆಯೇ ಏನೋ ಕುತಂತ್ರ ನಡೆಸಿ ನನ್ನನ್ನು ಹೆದರಿಸಲು ಉಪಾಯ ಹೂಡಿದ. ಈ ನಡುವೆ ನಾನು ಮಚಾನಿನಿಂದ ಇಳಿದು ಅವನಿಗೆ ಅರಿವಿಲ್ಲದಂತೆ ಅವನ ಗುಡಿಸಿಲಿನ ಹತ್ತಿರವೇ ಬಂದಿದ್ದೇನೆ. ಬಹುಶಃ ಸಾಧು ಆ ಸಮಯದಲ್ಲಿ ಬಾಳೆತೋಟದ ಹತ್ತಿರ ಎಲ್ಲೋ ಇದ್ದನೆಂದು ಕಾಣುತ್ತದೆ. ನಾನು ಅವನ ಗುಡಿಸಿಲಿನ ಹತ್ತಿರ ಹುಲಿಯನ್ನು ಅನುಕರಿಸಿ 3 ಸಾರಿ ಕೂಗಿದ್ದೇ ಸ್ವಾಮಿಗೆ ಪ್ರಾಣಕಂಠವಾಗಿತ್ತು. ಹುಲಿ ನನ್ನ ಕೂಗನ್ನು ಕೇಳಿದ್ದೇ ಗರ್ಜಿಸುವುದನ್ನು ನಿಲ್ಲಿಸಿ ನೇರ ಗುಡಿಸಿಲ ಕಡೆಗೆ ಬರತೊಡಗಿತು. ಇತ್ತ ನನ್ನ ಕೂಗನ್ನು ಕೇಳಿದ ಸಾಧುವಿಗೆ 2 ಹುಲಿಗಳು 2 ದಿಕ್ಕಿನಿಂದ ಕೂಗಿದ್ದನ್ನು ಕೇಳಿ ಇದರಲ್ಲಿ ಯಾವುದು ನರಭಕ್ಷಕ ಎಂದು ತಿಳಿಯದೆ ಗೊಂದಲಗೊಂಡು ಹೆದರಿ ಗುಡಿಸಿಲ ಕಡೆಗೆ ಓಡಿಬರುತ್ತಿದ್ದಾಗ ಅವನನ್ನು ನಿಜವಾದ ನರಭಕ್ಷಕ ನೋಡಿಬಿಟ್ಟಿದೆ. ಅವನ ಕುತಂತ್ರಗಳೇ ಅವನಿಗೆ ಮುಳುವಾಯಿತು. ನಾನು ಬೋರನ ಗುಡಿಸಿಲಿನತ್ತ ನಡೆದೆ. ಹುಲಿಯ ಘರ್ಜನೆ ಕೇಳಿ ಚಿಂತಾಕ್ರಾಂತನಾಗಿ ನಿದ್ದೆ ಬರದೆ ಎಚ್ಚರವಾಗಿಯೇ ಇದ್ದ. ಹುಲಿ ಹೊಡೆದೇ ಕಣೋ ಬೋರ ಎಂದೆ. ಅದು ಸರಿ, ಆ ಸ್ವಾಮಿಯಲ್ಲಿ ಉಸಿರು ಬಿಗಿ ಹಿಡಿದು ಅವನು ಕೇಳಿದ. ಅವನು ಸತ್ತು ಎಂದು ನಾನು ಗೊಣಗಿದೆ. ಬೋರನೊಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ನೋಡಿದಿರಾ, ಈಗಲಾದರೂ ನಂಬುತ್ತೀರಾ ಆ ಸ್ವಾಮಿಯೇ ಹುಲಿಯಾಗಿ ಬರುತ್ತಿದ್ದಾನೆ ಅಂತ. ಅವನ ಮಾತಿಗೂ ಮೂಢನಂಬಿಕೆಗೂ ನಕ್ಕು, ಇಲ್ಲವೋ, ನಾನು ಅವನನ್ನು ಏನೂ ಕೊಲ್ಲಲಿಲ್ಲ. ನಾನು ಹುಲಿ ಹೊಡೆಯುವಕ್ಕೂ ಮೊದಲೇ ಹುಲಿ ಅವನನ್ನು ಕೊಂದು ಹಾಕಿತು. ನಾನು ಹೊಡೆದಿದ್ದು ಹುಲಿಯನ್ನು ಮಾತ್ರ ಎಂದು ಬೈದು ಅವನ ತಪ್ಪು ತಿದ್ದಿದೆ. ಎಲ್ಲಿ ನಡೀರಿ ನೋಡೋಣ ಎಂದು ಎಲ್ಲರೂ ಲಗುಬಗಿಯಿಂದ ಹೊರಟರು. ಕೊಂಚ ಹೊತ್ತಿನೊಳಗೆ ನಾವು ಆ ದುರಂತ ನಡೆದ ರುದ್ರಭೂಮಿಯಲ್ಲಿದ್ದೆವು. ಇದ್ದವರೆಲ್ಲರೂ ಆನಂದದಿಂದ ನರ್ತಿಸಿದರು. 2 ಅವರ ಭಯಾನಕ ವೈರಿಗಳು ಅಲ್ಲಿ ಸತ್ತಿದ್ದರು. ಒಂದು ಅವರೆಲ್ಲರನ್ನೂ ಕೊಂದು ತಿನ್ನುತ್ತಿದ್ದ ನರಭಕ್ಷಕ, ಇನ್ನೊಂದು ಅದರಷ್ಟೇ ಭಯಾನಕವಾಗಿ ಹೆದರಿಸಿ ನಡುಗಿಸಿದ್ದ ಆ ಕಳ್ಳಸ್ವಾಮಿ. ಇನ್ನು ಬಿಡುಗಳ್ಳು ಬಿಟ್ಟೇ ಇದ್ದ ಸಾಧುವಿನ ಹೆಣವನ್ನು ನೋಡಿ ಬೋರನ್ ತಿರಸ್ಕಾರದಿಂದ ಥತ್ತೆರಿ ಎಂದ. ಅವನ ಮುಖಕ್ಕೆ ತುಪ್ಪಿ ಆಮೇಲೆ ಇಲ್ಲಿ ಬರೆಯಲಾಗದ ಕೆಲವು ಬಯ್ಯುಗಳ ಬೈದ. ಈ ಕಥೆಯ ಹುಲಿ ಮಾಡಿದ ಅನಾಹುತಗಳ ಕಾಲಾವಧಿ ಬಹಳ ಕ್ಷಿಪ್ರವಾದುದಾದರೂ ಸುಮಾರು 60 ಮೈಲು ಅಗಲಕ್ಕೂ ಅಷ್ಟೇ ಉದ್ದಕ್ಕೂ 4000 ಚದರ ಮೈಲಿ ಉದ್ದಳತೆಯ ವಿಸ್ತೀರ್ಣದಲ್ಲಿ ಹಳ್ಳಿಗಳನ್ನೆಲ್ಲ ಗಡಗಡ ನಡುಗುವಂತೆ ಮಾಡಿತ್ತು. ಅರ್ಧ ಕೊಯಮತ್ತೂರು ಜಿಲ್ಲೆಯೇ ಈ ಹುಲಿಯ ಭಯದಲ್ಲಿ ತತ್ತರಿಸಿತು. ಅಲ್ಲದೆ ಮನುಷ್ಯನೇ ಮೂಲತಃ ಇಂತಹ ನರಭಕ್ಷಕಗಳಿಗೆ ಕಾರಣ ಎನ್ನುವುದಕ್ಕೆ ಈ ನರಭಕ್ಷಕನ ಕಥೆ ಒಳ್ಳೆಯ ಉದಾಹರಣೆ. ಕೊಯಮತ್ತೂರು ಜಿಲ್ಲೆಯ ಉತ್ತರ ಭಾಗ ದಟ್ಟವಾದ ಕಾಡುಗಳಿಂದಲೂ ಕಿಕ್ಕಿರಿದ ಪರ್ವತಗಳಿಂದಲೂ ಕೂಡಿದೆ. ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ ಸಮತಟ್ಟಾದ ಬಯಲು ಸೀಮೆ, ಪಶ್ಚಿಮಕ್ಕೆ ನೀಲಗಿರಿ ಪರ್ವತ ಶ್ರೇಣಿಗಳು ಕಾಡು ಬರುತ್ತದೆ. ಉತ್ತರಕ್ಕೆ ಮೈಸೂರಿನ ಕಾಡುಗಳು, ಬಿಳಿಗಿರಿ ರಂಗನ ಬೆಟ್ಟದ ಕಾಡುಗಳು ಬರುತ್ತವೆ. ಸೇಲಂ ಜಿಲ್ಲೆ ಕಡೆಯಿಂದ ಆಗೇಯ ದಿಕ್ಕಿಗೆ ಕಾವೇರಿ ನದಿ ಹರಿಯುತ್ತಾ ಅನಂತರ ದಕ್ಷಿಣ ದಿಕ್ಕಿಗೆ ತಿರುಗುತ್ತದೆ. ಕೊಯಮತ್ತೂರಿನಿಂದ ಉತ್ತರಕ್ಕೆ ಊರು ಎಂದು ಕರೆಸಿಕೊಳ್ಳಬಹುದಾದ ದೊಡ್ಡ ಹಳ್ಳಿ ಎಂದರೆ ಕೊಳ್ಳೇಗಾಲ ಎನ್ನುವ ಹೆಸರಿನ ಊರು ಎಂದು ಹೇಳಬಹುದು. ಕಾವೇರಿ ನದಿ ದಡದಿಂದ ಸುಮಾರು 8 ಮೈಲು ದೂರದಲ್ಲಿ ಕೊಳ್ಳೇಗಾಲ ಇದೆ. ಈ ಊರಿನ ಹತ್ತಿರ ರಸ್ತೆ 4 ಕವಲಾಗಿದೆ. ಒಂದು ರಸ್ತೆ ಮೈಸೂರಿನತ್ತ ನಂಜನಗೂಡಿನ ಮುಖಾಂತರ ಹೋಗುತ್ತದೆ. ನನ್ನ ಕಥೆಯಲ್ಲಿ ಈ ರಸ್ತೆಗೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಈ ಕವಲುಗಳ 3ನೇ ರಸ್ತೆ ನೆಟ್ಟಗೆ ಬಿಳಿಗಿರಿ ರಂಗನ ಬೆಟ್ಟಗಳ ದಿಕ್ಕಿಗೆ ಸಾಗುತ್ತದೆ. ಈ ರಸ್ತೆಯಲ್ಲಿ 17ನೇ ಮೈಲನ ಹತ್ತಿರ ಲೊಕ್ಕನಹಳ್ಳಿ ಎನ್ನುವ ತಕ್ಕಮಟ್ಟಿಗೆ ದೊಡ್ಡದಾದ ಹಳ್ಳಿ ಇದೆ. ಲೊಕ್ಕನಹಳ್ಳಿಯಿಂದ ಮುಂದೆ 13 ಮೈಲು ಹೋದರೆ ಬೈಲೂರು ಎನ್ನುವ ಚಿಕ್ಕ ಹಳ್ಳಿ ಸಿಕ್ಕುತ್ತದೆ. ಅಲ್ಲಿಂದ ಮುಂದೆ 48ನೇ ಮೈಲಿಗಲ್ಲಿನ ಹತ್ತಿರ ಹನ್ನಾಪುರ ಎನ್ನುವ ಹಳ್ಳಿಯೂ, ಅಲ್ಲಿಂದ ಮುಂದೆ ದಿಂಬಂ ಎನ್ನುವ ಊರು ಇದೆ. ದಿಂಬಂ ಕೊಳ್ಳೇಗಾಲದಿಂದ 52 ಮೈಲು ದೂರದಲ್ಲಿದೆ.
4ನೆಯ ಕವಲು ರಸ್ತೆ ಪೂರ್ವ ದಿಕ್ಕಿನತ್ತ ಮುಂದುವರಿಯುತ್ತಾ ಕೊಳ್ಳೇಗಾಲದಿಂದ 25 ಮೈಲು ದೂರದಲ್ಲಿರುವ ರಾಂಪುರ ಎಂಬ ಚಿಕ್ಕ ಹಳ್ಳಿಯ ಮುಖಾಂತರ ಸಾಗಿ ಅನಂತರ ಎಡಕ್ಕೆ ತಿರುಗಿ ದಿಂಬಂ ಹತ್ತಿರದ ಎಡೆಯೂರು ಎನ್ನುವಲ್ಲಿ ಅದು ಬಯಲು ಸೀಮೆಯನ್ನು ಪ್ರವೇಶಿಸುತ್ತದೆ. ಕೊಳ್ಳೇಗಾಲದಿಂದ ಇಲ್ಲಿಯವರೆಗೆ ದಾರಿ ಸುಮಾರು 81 ಮೈಲು ಉದ್ದವಿದೆ. ಈ ಕೊಳ್ಳೇಗಾಲ, ಲೊಕ್ಕನಹಳ್ಳಿ, ಬೈಲೂರು, ದಿಂಬಂ ರಸ್ತೆಯಲ್ಲಿ ಲಾರಿ, ಬಸ್ಸು ಮೊದಲಾದ ವಾಹನಗಳ ಓಡಾಟ ತೀರಾ ಕಡಿಮೆ. ರಾಂಪುರದಿಂದ ಅಡಿಯೂರುವರೆಗಿನ ರಸ್ತೆಯಲ್ಲಂತೂ ಜೀಪು ಮತ್ತು ಎತ್ತಿನ ಗಾಡಿಗಳಲ್ಲಿ ಮಾತ್ರ ಓಡಾಡಲು ಸಾಧ್ಯ. ಅದು ಎತ್ತಿನ ಗಾಡಿ ಇತ್ಯಾದಿಗಳು ಓಡಾಡಿರುವುದರಿಂದ ಆಗಿರುವ ರಸ್ತೆಯೇ ಹೊರತು ಅದನ್ನು ಸರ್ಕಾರಿ ರಸ್ತೆ ಎಂದು ಕರೆಯುವುದು ಬಹಳ ಕಷ್ಟ. ಎತ್ತಿನ ಗಾಡಿ ಹರಿದ ಜಾಡಿನಲ್ಲಿ ಮಳೆ ನೀರು ಹರಿದು ಆಳವಾದ ಕೊರಕಲುಗಳು ನಿರ್ಮಾಣವಾಗಿವೆ. ಮಳೆ ಕೊಚ್ಚಿ ಅಲ್ಲಲ್ಲಿ ಬಂಡೆಗಳು ಮೇಲೆದ್ದಿವೆ. ಸೇತುವೆಗಳಿಲ್ಲದ ಹಲವಾರು ಹಳ್ಳಗಳನ್ನು ರಸ್ತೆ ದಾಟುತ್ತದೆ. ಈ ರಸ್ತೆಯಲ್ಲಿ ಮುಂದುವರಿದಂತೆ ಬಹು ದಟ್ಟವಾದ ಬಿದಿರು ಕಾಡು ಸಿಕ್ಕುತ್ತದೆ. ಕಾರಿನ ರೇಡಿಯೇಟರ್ವರೆಗೆ ಬಗ್ಗಿರುವ ಕೊಂಬೆಗಳು, ಆನೆಗಳು ತಳ್ಳಿ ಬೀಳಿಸಿರುವ ಬಿದಿರು ಹಿಂಡಲುಗಳು ದಾರಿಯಲ್ಲಿ ಬೇಕಾದಷ್ಟು ನಿಮಗೆ ಎದುರಾಗುತ್ತವೆ. ಇಲ್ಲಿ ಪ್ರಯಾಣ ಮಾಡುವವರು ಒಂದು ಕತ್ತಿಯನ್ನೋ ಚಿಕ್ಕ ಕೊಡಲಿಯನ್ನೋ ಇಟ್ಟುಕೊಂಡು ಹೆಜ್ಜೆ ಹೆಜ್ಜೆಗೆ ಎದುರಾಗುವ ಇವನ್ನೆಲ್ಲ ಕಡಿದು ಕೊಚ್ಚಿ ದಾರಿ ಮಾಡಿಕೊಂಡು ಮುಂದುವರಿಯಬೇಕಾಗುತ್ತದೆ. ಇಂಥ ಜಾಗಗಳಲ್ಲಿ ಆನೆ ಮತ್ತು ಕಾಡು ಕೋಣಗಳಿರುತ್ತವೆಯೇ ಹೊರತು ಹುಲಿಗಳು ಸಾಧಾರಣವಾಗಿ ತುಂಬಾ ದಟ್ಟ ಕಾಡುಗಳಲ್ಲಿ ವಾಸ ಮಾಡುವುದಿಲ್ಲ. ಅವು ಹೆಚ್ಚಾಗಿ ಅರೆಕುರುಚಲು ಕಾಡುಗಳಲ್ಲೇ ಇರುತ್ತವೆ. ಹುಲಿಗಳಿಗೆ ಬಹು ನಿಬಿಡ ಕಾಡುಗಳಾದರೆ ಪ್ರಾಣಿಗಳನ್ನು ಅಟ್ಟಿ ಶಿಕಾರಿ ಮಾಡುವುದು ಕಷ್ಟ. ಅಲ್ಲದೆ ತೀರಾ ದಟ್ಟ ಕಾಡುಗಳಲ್ಲಿ ಜಿಂಕೆ, ಕಾಡುಕುರಿ, ಕಡವೆ ಇತ್ಯಾದಿಗಳು ಕಡಿಮೆ. ಆನೆ ಮತ್ತು ಕಾಟಿಗಳನ್ನು ಹುಲಿ ಸಾಧಾರಣವಾಗಿ ಹಿಡಿದು ತಿನ್ನುವುದಿಲ್ಲ. ತಿರುಗಿ ನಿಂತು ಹುಲಿಗೆ ಸಮಸ್ಪರ್ಧಿಯಾಗಿ ಅವು ಕಾದಾಡುವುದರಿಂದ ಹುಲಿ ಇವುಗಳ ತಂಟೆಗೆ ಹೋಗಲು ಯಾವಾಗಲೂ ಹಿಂದು ಮುಂದು ನೋಡುತ್ತದೆ. ಇದಲ್ಲದೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ದಟ್ಟ ಕಾಡುಗಳಲ್ಲಿರುವ ಜಿಗಣೆ, ನಾಯಿನೊಣ, ಒಣಗು, ಉಣ್ಣೆ ಮೊದಲಾದ ಉಪದ್ರವಮಾರಿ ಕ್ರಿಮಿಕೀಟಗಳು. ಮೈಯೆಲ್ಲ ಹತ್ತಿಕೊಂಡು ಕಚ್ಚುವ ಇವುಗಳಿಗೆ ಹುಲಿಗಳು ತುಂಬಾ ಹೆದರುತ್ತದೆ. ರಾಂಪುರದ ನರಭಕ್ಷಕ ಕಾವೇರಿ ನದಿ ದಡದಲ್ಲಿರುವ ಸುಮಾರು 6000 ಅಡಿ ಎತ್ತರದ ಪೊನ್ನಾಚಿಮಲೈ ಬೆಟ್ಟಗಳ ಕಡೆಯಿಂದ ಬಂತು ಎಂದು ಹೇಳುತ್ತಾರೆ. ಪೊನ್ನಾಚಿಮಲೈ ಬೆಟ್ಟಗಳ ಇಳಿಕಾರಿನಲ್ಲಿ ಒಂದೆರಡು ಚಿಕ್ಕ ಕಾಫಿ ತೋಟಗಳಿವೆ. ಇಲ್ಲಿ ರಾಂಪುರದ ನರಭಕ್ಷಕ ಮೇಯಲು ಹೋದ ದನ ಎಮ್ಮೆಗಳನ್ನು ಆಗೀಗ ಹಿಡಿದು ಉಪದ್ರವ ಶುರು ಮಾಡಿತು. ಇದರ ಕಾಟಕ್ಕೆ ಬೇಸತ್ತ ಒಬ್ಬ ಪ್ಲಾಂಟರ್ ಕೊಯಮತ್ತೂರಿಗೆ ಹೋಗಿ ನಮ್ಮ ಇಲಿ ಕತ್ತರಿಯನ್ನೇ ಹೋಲುವ ಬೃಹದಾಕಾರದ ಜಿನ್ ಕತ್ತರಿಯನ್ನು ಮಾಡಿಸಿದ. ಬಲವಾದ ಸ್ಪ್ರಿಂಗ್ಗಳಿದ್ದ ಈ ಕತ್ತರಿಯನ್ನು ಇಬ್ಬರು ಹಿಡಿದು ಎಳೆದು ಬಿಲ್ಲೇರಿಸಬೇಕಿತ್ತು. ಚೂಪಾದ ಗರಗಸಾದಂಥ ಹಲ್ಲುಗಳಿದ್ದ ಈ ಜಿನ್ ಕತ್ತರಿ ನಡುವಿನ ಕೀಲನ್ನು ಯಾವುದಾದರೂ ಪ್ರಾಣಿ ತುಳಿದರೆ ಧಡೀರೆಂದು ಅದರ ಗರಗಸಾದ ಹಲ್ಲುಗಳ ಬಾಯಿ ಮುಚ್ಚಿಕೊಳ್ಳುತ್ತಿತ್ತು. ಸಿಕ್ಕಿಕೊಂಡ ಪ್ರಾಣಿ ಕಾಲು ಸುಲಭವಾಗಿ ಕತ್ತರಿಸಿ ಹೋಗುವಷ್ಟು ಹರಿತವಾಗಿಯೂ ಭಯಂಕರವಾಗಿಯೂ ಇತ್ತು ಆ ಕತ್ತರಿ. ಹುಲಿ ಮತ್ತೊಂದು ಒಳ್ಳೆಯ ಹಾಲು ಕೊಡುವ ದನವನ್ನೇ ಹಿಡಿದು ಅದನ್ನು ಸಮೀಪದಲ್ಲಿದ್ದ ಹಳ್ಳದವರೆಗೆ ಎಳೆದುಕೊಂಡು ಹೋಗಿ ಅರ್ಧ ತಿಂದು ಇನ್ನರ್ಧವನ್ನು ಮತ್ತೆ ತಿನ್ನಲು ಸೊಪ್ಪು ಸೆದೆಯ ಜಿಗ್ಗಲ್ಲಿ ಮುಚ್ಚಿಟ್ಟಿತ್ತು. ಅಲ್ಲಿಯ ಪ್ಲಾಂಟರು ಆಳುಗಳು ಸೇರಿ ಹುಡುಕಾಡಿ ಹುಲಿ ಮುಚ್ಚಿಟ್ಟಿದ್ದ ಜಾಗ ಪತ್ತೆ ಮಾಡಿ ಜಿಗ್ಗಿನ ನಡುವೆ ಜಿನ್ ಕತ್ತರಿಯನ್ನು ಬಾಯಿ ಕಳಸಿ ಹುಲಿಗೆ ಸುಳಿವು ಗೊತ್ತಾಗದಂತೆ ತರಗೆಲೆಗಳನ್ನು ಹೊದ್ದಿಸಿ ಮುಚ್ಚಿಟ್ಟರು. ಹುಲಿಯ ದುರಾದೃಷ್ಟಕ್ಕೆ ಮತ್ತು ಅದು ಮುಂದೆ ಕೊಂದ ಅನೇಕರ ದುರಾದೃಷ್ಟಕ್ಕೆ ಮಿಕ್ಕಿದ್ದ ದನವನ್ನು ತಿನ್ನಲು ರಾತ್ರಿಯಲ್ಲಿಗೆ ಬಂತು. ಅದು ಯಾವ ರೀತಿಯಲ್ಲಿ ಕಾಲಿಟ್ಟಿತೋ ಏನೋ ಜಿನ್ ಕತ್ತರಿಯ ಹಿಡಿತಕ್ಕೆ ಸರಿಯಾಗಿ ಕಿವಿ ಬಳಿ ಅದರ ತಲೆಯೇ ಸಿಕ್ಕಿಕೊಂಡಿತು. ಹಳ್ಳಿಯವರು ಆ ಭಯಂಕರವಾದ ಜಿನ್ ಕತ್ತರಿಯನ್ನು ಒಂದು ಗೂಟ ಹೊಡೆದು ದಾರದಿಂದ ಬಿಗಿದಿದ್ದರು. ಹುಲಿಯ ಎಳೆದಾಟಕ್ಕೆ ಆ ಗೂಟ ಕಿತ್ತು ಬಂತೆ ಹೊರತು ಕತ್ತರಿ ಹಿಡಿತ ಮಾತ್ರ ಸಡಿಲಗೊಳ್ಳಲಿಲ್ಲ. ಕತ್ತರಿ ಸಮೇತ ಹುಲಿ ಕಾಡಿನತ್ತ ಪರಾರಿಯಾಯಿತು. ಆದರೆ ಆ ಜಾಗದಿಂದ ಸುಮಾರು 2 ಮೈಲು ದೂರದಲ್ಲಿ ಹುಲಿಯ ಕುತ್ತಿಗೆಯನ್ನು ಅಡ್ಡಲಾಗಿ ಕಚ್ಚಿ ಹಿಡಿದಿರುವ ಅಗಲವಾದ ಉಕ್ಕಿನ ಕತ್ತರಿ 2 ಬಂಡೆಗಳ ನಡುವೆ ಅಲ್ಲಾಡದಂತೆ ಸಿಕ್ಕಿಕೊಂಡಾಗ ಹುಲಿ ಅದರಿಂದ ತಪ್ಪಿಸಿಕೊಳ್ಳಲು ಕೊಸರಾಡಿದಾಗಲೂ ಅದರ ಹಿಡಿತ ಬಿಗಿಯಾಯೇ ವಿನಃ ಸಡಿಲಗೊಳ್ಳಲಿಲ್ಲ. ಅನ್ನ ನೀರಿಲ್ಲದೆ ಅಲ್ಲಿ ಸಿಕ್ಕಿಬಿದ್ದ ಹುಲಿ ನೋವಿನಿಂದ 2 ದಿನಗಳ ಪರ್ಯಂತ ಕಾಡಿನಲ್ಲಿ ಘರ್ಜಿಸುತ್ತಿದ್ದವನ್ನು ಹೆದರಿ ಗಡಗಡ ನಡುಗುತ್ತಿದ್ದ ಅಲ್ಲಿನ ಪ್ಲಾಂಟರ್ಗಳು, ಕೆಲಸದವರೆಲ್ಲ ಕೇಳಿದರು. ಹುಲಿ ಅಂತೂ ಇಂತೂ ಜಗ್ಗಾಡಿ ಎಳೆದಾಡಿ ಆ ಕತ್ತರಿಯಿಂದ ಬಿಡಿಸಿಕೊಂಡಿತು. ಆದರೆ ಈ ಪ್ರಯತ್ನದಲ್ಲಿ ಅದು ಒಂದು ಕಣ್ಣು, ಕಿವಿಯೂ ಕಳೆದುಕೊಂಡಿದ್ದಲ್ಲದೆ ಮುಖದ ಮೇಲಿನ ಹಲವು ಭಾಗದಲ್ಲಿ ಚರ್ಮ ಸುಲಿದೇ ಹೋಯಿತು. ಅನಂತರ ಆ ಹುಲಿ ಗಾಯಗಳ ನೋವಿನಿಂದಾಗಿ ನರಳುತ್ತಾ ಹೂಂಕರಿಸುತ್ತಿದ್ದ ಕಾಡಿನಲ್ಲಿ ತಿರುಗುತ್ತಿದ್ದವನ್ನು ಎಲ್ಲರೂ ಸದ್ದಿನಿಂದಲೇ ಅರಿತರು. ಆಮೇಲಿಂದ 1-2 ತಿಂಗಳವರೆಗೆ ಕಾಡು ನಿಶ್ಶಬ್ದವಾಯಿತು. ಎಲ್ಲರೂ ಜಿನ್ ಕತ್ತರಿಯ ಗಾಯಗಳಿಂದ ಆ ಹುಲಿ ಸತ್ತಿತು ಎಂದು ತಿಳಿದರು. ಹದ್ದುಗಳು ಎಲ್ಲಿ ಆಕಾಶದಲ್ಲಿ ಸುತ್ತಿದರೂ ಸಾಕು, ಸತ್ತ ಹುಲಿ ತಿನ್ನಲು ಸುತ್ತುತ್ತಿವೆ ಎಂದು ತಿಳಿದು ಹಳ್ಳಿಯವರು ಅಲ್ಲಿಗೆ ಹೋಗಿ ನೋಡುತ್ತಿದ್ದರು. ಆದರೆ ಸತ್ತ ಹುಲಿ ಎಲ್ಲೂ ಅವರ ಕಣ್ಣಿಗೆ ಬೀಳಲಿಲ್ಲ, ಏಕೆಂದರೆ ಹುಲಿ ಸತ್ತಿರಲಿಲ್ಲ. ಹೀಗೆ ಪ್ರತೀಕ್ಷೆಯಲ್ಲೇ 1-2 ತಿಂಗಳು ಕಳೆಯಿತು. ಅಲ್ಲೊಂದು ಚಿಕ್ಕ ತೋಟದಲ್ಲಿ ಜೈಕೆನ್ ಎಂಬೊಬ್ಬ ಸೋಲಿಗ ತರುಣ ಕೆಲಸಕ್ಕಿದ್ದನು. ಅವನು ತನ್ನ 18 ವರ್ಷದ ಹೆಂಡತಿಯೊಡನೆ ತೋಟದ ದಾರಿಯಲ್ಲಿ ಬರುತ್ತಿರಬೇಕಾದರೆ ಅನಿರೀಕ್ಷಿತ ಆಘಾತ ಜರುಗಿತು.
ಜೈಕೆನ್ ಸಾಮಾನು ಹೊತ್ತು ಮುಂದೆ ಬರುತ್ತಿದ್ದನು. ಹಿಂದೆ ಅವನ ಹೆಂಡತಿಯು ಒಂದು ಚಿಕ್ಕ ಅಕ್ಕಿ ಮೂಟೆ ತಲೆ ಮೇಲೆ ಹೊತ್ತು ಬರುತ್ತಿದ್ದಳು. ಅವರು ಹಳ್ಳವೊಂದು ದಾಟಿ 4 ಹೆಜ್ಜೆ ಮುಂದೆ ಬಂದಿದ್ದಾಗ ಅಲ್ಲಿ ದಟ್ಟವಾಗಿ ಬೆಳೆದಿದ್ದ ಹುಲ್ಲಿನಿಂದ ಒಂದು ಹುಲಿ ಧಡ್ಡೆಂದು ಅವಳ ಮೇಲೆ ನೆಗಲು ಬೀಳಿಸಿತು. ಆ ಸದ್ದಿಗೆ ಹಿಂದುರುಗಿ ನೋಡಿದ ಜೈಕೆನ್ ಕಣ್ಣುಗಳಿಗೆ ಹುಲಿಯ ಬಾಯಲ್ಲಿ ಬಾಯಿ ಕಳೆದು ಆರ್ತನಾದ ಮಾಡುತ್ತಿದ್ದ ಹೆಂಡತಿ ಕಾಣಿಸಿದಳು. ಅವಳನ್ನು ಕಚ್ಚಿ ಹಿಡಿದಿದ್ದ ಹುಲಿಗೆ ಎಡಕಿವಿಯೂ ಕಣ್ಣೂ ಇರಲಿಲ್ಲ. ಮಖದಲ್ಲಿದ್ದ ಗಾಯಗಳು ಯಾವೂ ಮಾಯ್ದಿರಲಿಲ್ಲ. ಈ ಅನಿರೀಕ್ಷಿತ ಆಘಾತಕ್ಕೆ ಜೈಕೆನ್ ಭಯಭೀತಿಯಲ್ಲಿ ಮರಗಟ್ಟಿ ಕಲ್ಲಾಗಿ ಹೋದನು. ಅವಳನ್ನು ಕಾಲಲ್ಲಿ ಒತ್ತಿ ಹಿಡಿದಿದ್ದ ಹುಲಿ ಒಮ್ಮೆ ಇವಳತ್ತ ಭೀಕರವಾಗಿ ಘರ್ಜಿಸಿದ್ದೇ ಅವಳನ್ನು ಮತ್ತೆ ಭುಜದ ಬಳಿ ಕಚ್ಚಿ ಎತ್ತಿಕೊಂಡು ಕಾಡೊಳಗೆ ಹೋಯಿತು. ಆ ಹೆಂಗಸು ಭಯದಲ್ಲಿ ಆಗಲೇ ಮೂರ್ಛಿತಳಾಗಿದ್ದಳೆಂದು ತೋರುತ್ತದೆ. ಹುಲಿ ಒಯ್ಯುವಾಗ ಅವಳಿಂದ ಯಾವ ಸೊಲ್ಲು ಬರಲಿಲ್ಲ. ಅಥವಾ ಹುಲಿ ಹೊಡೆತಕ್ಕೆ ಸತ್ತೇ ಹೋಗಿದ್ದಳೋ ಏನೋ. ಜೈಕೆನ್ ಅವನ ಹೆಂಡತಿಯನ್ನು ನೋಡಿದ್ದು ಅದೇ ಕೊನೆ. ಆಮೇಲೆ ಕಾಡಿನಲ್ಲಿ ಎಲ್ಲಿ ಹುಡುಕಿದರೂ ಅವಳ ಅವಶೇಷ ಸಹ ಸಿಕ್ಕಲಿಲ್ಲ. ಇದಾದ 2 ತಿಂಗಳ ನಂತರ ಒಬ್ಬ ದನ ಕಾಯುವ ಹುಡುಗನನ್ನು ರಾಂಪುರದ ಬಳಿ ಹುಲಿ ಹಿಡಿದು ತಿಂದು ಹಾಕಿತು. ಅನಂತರ ಹಳ್ಳಿಯವರೆಲ್ಲ ಸೇರಿ ಹುಡುಕಿದಾಗ ಹುಲಿ ತಿಂದು ಬಿಟ್ಟಿದ್ದ ದನ ಕಾಯುವ ಹುಡುಗನ ಅವಶೇಷಗಳು ಕಾಡಿನಲ್ಲಿ ಸಿಕ್ಕಿದವು. ಹಳ್ಳಿಯವರು ಅದನ್ನೇ ಹುಡುಕಿ ಸಂಗ್ರಹಿಸಿ ಅವನ ಅಪರಕರ್ಮ ನೆರವೇರಿಸಿದರು. ಈ ಕೊಲೆಯ ನಂತರ ಸರಿಯಾಗಿ 2 ವಾರಕ್ಕೆ ಹುಲಿ ಇನ್ನೊಂದು ನರಹತ್ಯೆ ನಡೆಸಿತು. ಕೊಳ್ಳೇಗಾಲ ಲೊಕ್ಕನಹಳ್ಳಿ ರಸ್ತೆಯಲ್ಲಿ 21ನೇ ಮೈಲಿಗಲ್ಲಿನ ಹತ್ತಿರ ರಸ್ತೆ ಕೆಲಸ ಮಾಡುತ್ತಿದ್ದವರ ಪೈಕಿ ನಡುವಯಸ್ಸಿನ ಹೆಂಗಸೊಬ್ಬಳು ಆಹುತಿಯಾದಳು. ಅವಳು ಕೆಲಸ ಮಾಡುತ್ತಿದ್ದವಳು ಕೆಲಸ ನಿಲ್ಲಿಸಿ 2 ಹೆಜ್ಜೆ ಕಾಡೊಳಗೆ ಹೋದಳು. ಹುಲಿ ಅಲ್ಲಿಗೆ ಹೇಗೆ ಬಂತೋ, ಯಾರಿಗೂ ಕಾಣದಂತೆ ಅಲ್ಲಿ ಎಲ್ಲಿ ಹುದುಗಿತ್ತೋ, ಎಷ್ಟು ಹೊತ್ತಿನಿಂದ ಸಮಯ ಕಾದು ಹೊಂಚಿತ್ತೋ ಯಾರಿಗೂ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅವಳ ಮೇಲೆ ಹಾರಿ ಅವಳು ಕೂಗಿಕೊಳ್ಳುತ್ತಿದ್ದಂತೆಯೇ ಕಚ್ಚಿಕೊಂಡು ಕಾಡೊಳಗೆ ದೌಡಾಯಿಸಿಬಿಟ್ಟಿತು. ಬಹುದೂರದವರೆಗೂ ಅವಳ ಅರಚಾಟ ರಸ್ತೆ ಕೆಲಸ ಮಾಡುತ್ತಿದ್ದ ಅವಳ ಸಹೋದ್ಯೋಗಿಗಳಿಗೆ ಕೇಳುತ್ತಲೇ ಇತ್ತು. ಆ ಹುಲಿಗೆ ಒಂದು ಕಣ್ಣೂ ಕಿವಿಯೂ ಇಲ್ಲದ್ದನ್ನು ಭೀತರಾಗಿ ಈ ದೃಶ್ಯ ನೋಡಿದ ಎಲ್ಲರೂ ಸ್ಪಷ್ಟವಾಗಿ ಕಂಡಿದ್ದರು. ಉತ್ತರ ಕೊಯಮತ್ತೂರು ವಿಭಾಗದ ಅರಣ್ಯಾಧಿಕಾರಿ ಈ ಹುಲಿಯ ಕಾಟ ಭೀಕರವಾಗಿ ಅಲ್ಲಿದ್ದ ಕೆಲಸದವರೆಲ್ಲ ಕೆಲಸಕ್ಕೆ ಬರಲು ನಿರಾಕರಿಸಿ ಎಲ್ಲ ಕಾಮಗಾರಿಗಳು ಸ್ಥಗಿತಗೊಳ್ಳುತ್ತಲೂ ನನಗೆ ಕಾಗದ ಬರಡು ಈ ಹುಲಿಯ ಪಿಡುಗನ್ನು ಹೇಗಾದರೂ ಕೊನೆಗಾಣಿಸುವಂತೆ ಕೇಳಿಕೊಂಡರು. ಕೊಳ್ಳೇಗಾಲ ವಿಭಾಗಕ್ಕೆ ನನಗಿದ್ದ ಶಿಕಾರಿ ಲೈಸೆನ್ಸನ್ನು ನಾನು ನವೀಕರಿಸಬೇಕಾದಿತ್ತು. ಇಲ್ಲದಿದ್ದರೆ ಸರ್ಕಾರದ ಸಾವಿರಾರು ಪ್ರಶ್ನೆಗಳಿಗೆ ವಿವರಣೆ ಕೊಟ್ಟು ಸಾಕುಬೇಕಾದುತ್ತದೆ ಎಂದು ನಾನು 10 ದಿನ ರಜೆ ತೆಗೆದುಕೊಂಡು ನನ್ನ ಶಿಕಾರಿ ಲೈಸೆನ್ಸನ್ನು 87 ಮೈಲು ಹೋಗಿ ಕೊಳ್ಳೇಗಾಲದ ಅರಣ್ಯ ಇಲಾಖೆಯಲ್ಲಿ ನವೀಕರಿಸಿಕೊಂಡೆ. ತುರ್ತಾಗಿ ಹುಲಿ ಹೊಡೆಯಬೇಕಾದ ಅಗತ್ಯವಿದ್ದುದರಿಂದಲೋ ಏನೋ ನನ್ನ ಕೆಲಸ ಬೇಗ ಮಾಡಿಕೊಟ್ಟರು. ಹಾಗೆ ಆ ಹುಲಿ ಕಾಟಕ್ಕೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿದರು. ನಾನು ಕೆಲಸ ಮಾಡಬೇಕಾಗಿದ್ದ ಜಾಗ ಅಪರಿಚಿತ ಪ್ರದೇಶ. ಆದ್ದರಿಂದ ರಾಂಪುರದಲ್ಲಿದ್ದ ಚಿಕ್ಕ ಅರಣ್ಯಗೃಹದಲ್ಲಿ ಉಳಿದುಕೊಂಡು ಆ ಹುಲಿಯ ಹಿತೋಪರಿಗಳನ್ನು ತಿಳಿದು ಕೆಲಸ ಶುರು ಮಾಡೋಣ ಎಂದು ನಿರ್ಧರಿಸಿದೆ. ರಾಂಪುರದ ವಿಶ್ರಾಂತಿಗೃಹ 25 ಮೈಲು ದೂರದಲ್ಲಿತ್ತು. ಆ ಹಾಳಾದ ರಸ್ತೆಯಲ್ಲಿ ಕುಲುಕುತ್ತಾ ಅಲ್ಲಿಗೆ ತಲುಪಬೇಕಾದರೆ 1.5 ಗಂಟೆ ಹಿಡಿಯಿತು. ನಾನು ಮಾಡಬೇಕಾಗಿದ್ದ ಮೊದಲ ಕೆಲಸವೆಂದರೆ ಹೆದರಿ ಹೌಹಾರಿದ ಹಳ್ಳಿಯವರಿಗೆಲ್ಲ ಧೈರ್ಯ ಹೇಳಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಾದ್ದು. ಅಲ್ಲಿಯವರಿಗೆ ನನ್ನ ಯಾವ ಪರಿಚಯವೂ ಇರಲಿಲ್ಲ. ಹಾಗಾಗಿ ಹುಲಿಯ ಬಗ್ಗೆ ನಿರ್ದಿಷ್ಟವಾಗಿ ಏನನ್ನೂ ಹೇಳದೆ ಅವರು ಪೊನ್ನಾಚಿಮಲೈ ಬೆಟ್ಟಗಳಿಂದ ಹಿಡಿದು ಈಚೆಗೆ ನರಬಲಿ ತೆಗೆದುಕೊಂಡ ಬೈಲೂರಿನವರೆಗೆ ಎಲ್ಲಿ ಬೇಕಾದರೂ ಹುಲಿ ಇರಬಹುದು ಎಂದು ಹೇಳಿದರು. ಸುಮಾರು 60 ಮೈಲಿ ಉದ್ದಗಲದ ಈ ಭಯಂಕರ ಅರಣ್ಯದಲ್ಲಿ ಅಷ್ಟು ಅಸ್ಪಷ್ಟ ಅಭಿಪ್ರಾಯಗಳ ಆಧಾರದ ಮೇಲೆ ಹುಲಿ ಹುಡುಕುವುದು ಸಾಧ್ಯವೇ ಇರಲಿಲ್ಲ. ಕೊಳ್ಳೇಗಾಲದಿಂದ ಸರ್ಕಾರಿ ರಸ್ತೆಯಲ್ಲಿ ಬೈಲೂರು 30 ಮೈಲು ದೂರದಲ್ಲಿತ್ತು. ನಾನು ಕೊಳ್ಳೇಗಾಲಕ್ಕೆ ಕಾರಿನಲ್ಲಿ ಹೋಗಿ ಅಲ್ಲಿಂದ ಬೈಲೂರಿಗೆ ಹೋಗಬಹುದಿತ್ತು. ಇಲ್ಲವೇ ರಾಂಪುರದಿಂದ ಒಳದಾರಿಯಲ್ಲಿ ನಡೆದು 19 ಮೈಲು ದೂರದಲ್ಲಿರುವ ಬೈಲೂರು ತಲುಪಬಹುದಿತ್ತು. ನಾನು ಒಳದಾರಿಯಲ್ಲಿ ನಡೆದು ಹೋಗಲು ನಿರ್ಧರಿಸಿದೆ. ಏಕೆಂದರೆ ಅಲ್ಲಿ ಸಿಕ್ಕುವ ಕಾಡೊಳಗಿನ ಚಿಕ್ಕ ಹಳ್ಳಿಗಳಲ್ಲಿ ಹುಲಿಯ ಬಗ್ಗೆ ವಿಚಾರಿಸುತ್ತಾ ಉಪಯುಕ್ತ ಮಾಹಿತಿಯನ್ನು ಸಂಗ್ರಹಿಸಬಹುದಿತ್ತು. ಮಾರನೇ ದಿನ ಬೆಳಗಿನ ಜಾವಕ್ಕೆ ಎದ್ದು ಕೋವಿ, ಟಾರ್ಚು ಇತ್ಯಾದಿಗಳೊಡನೆ ಬೈಲೂರಿನ ಒಳದಾರಿ ಹಿಡಿದೆ. ದಾರಿ ಮನ್ನಾಜಂಗ್ಲಿಯ ಅಂಚಿನಲ್ಲೇ ಕುರುಚಲು ಕಾಡಿಗೂ ಮನ್ನಾಜಂಗ್ಲಿಗೂ ನಡುವೆ ಸಾಗುತ್ತದೆ. ನಡುವೆ ಹೊಲಗದ್ದೆಗಳು, ಕೃಷಿಭೂಮಿಯೂ ಸಿಗುತ್ತದೆ. ಪರ್ವತ ಪಂಗ್ರಿಗಳು ಬೇಕಾದಷ್ಟು ಇದಿರಾಗುತ್ತದೆ. ನಾನು ಕಂಡ ಹಳ್ಳಿಗಳಲ್ಲೆಲ್ಲ ಜನ ಯಾರೂ ಅಡ್ಡಾಡುತ್ತಿರಲಿಲ್ಲ. ಕಾಡಿಗೆ ದನ ಮೇಯಿಸಲು ಹೋಗುತ್ತಿರಲಿಲ್ಲ. ಮನೆಯೆದುರೇ ಬೆಳೆದಿದ್ದ ಹುಲ್ಲನ್ನೋ ಅಲ್ಪ ಸ್ವಲ್ಪ ಮೇಯಲು ಬಿಟ್ಟು ಮತ್ತೆ ಕೊಟ್ಟಿಗೆಗೆ ಕೂಡಿಬಿಡುತ್ತಿದ್ದರು. ವಾರವೂ ನರಭಕ್ಷಕನ ಹೊಸ ನರಬಲಿಗಳ ವಾರ್ತೆ ಕೇಳಿದಂತೆಲ್ಲ ಮುಂದಿನದು ತಮ್ಮ ಸರದಿಯೇ ಇದ್ದರೂ ಇರಬಹುದೆಂದು ಊಹಿಸಿ ಎಲ್ಲರೂ ಚಿಂತಾಕ್ರಾಂತರಾಗಿ ಜಾಗರೂಕತೆ ವಹಿಸಿದ್ದರು. ನಾನು ಬಹಳ ನಿಧಾನವಾಗಿ ನಡೆದೆ. ಮನೆಯಿಂದ ಹೊರಗೆ ಜನ ಕಂಡಲ್ಲೆಲ್ಲ ನಿಂತು ಆ ಸೋಲಿಗರ ಹತ್ತಿರ ಹುಲಿಯ ಸಮಾಚಾರ ವಿಚಾರಿಸಿದೆ. ನಾನು ಮಾತಾಡಿಸಿದ ಪ್ರತಿಯೊಬ್ಬ ಸೋಲಿಗನೂ 1 ದಿನದ ಹಿಂದೆಯೋ 2 ದಿನದ ಹಿಂದೆಯೋ ಕಾಡಿನಲ್ಲಿ ಹುಲಿ ಗರ್ಜಿಸುತ್ತಾ ತಿರುಗಿದ್ದನ್ನು ಹೇಳುತ್ತಿದ್ದ. ಒಂದು ಕಡೆ ಒಬ್ಬ ಸೋಲಿಗ ಹುಲಿಯವರ ಹಾಡಿಯಿಂದ 100 ಗಜದಷ್ಟು ಹತ್ತಿರ ನಡೆದು ಹೋದ ಹೆಜ್ಜೆಗುರುತುಗಳನ್ನು ತೋರಿಸಿದ. ಅದು ಹೊಸದಾಗಿ ಉತ್ತ ಹೊಲವಾದ್ದರಿಂದ ಹುಲಿಯ ಹೆಜ್ಜೆಗುರುತುಗಳು ಬಹಳ ಸ್ಪಷ್ಟವಾಗಿ ಅಷ್ಟೊತ್ತಿದ್ದವು.
ನಾನು ಅದರ ಹೆಜ್ಜೆಗುರುತುಗಳ ಉದ್ದಗಲಗಳನ್ನು ಆಕಾರವನ್ನು ಮುಂದೆ ಬೇಕಾಗುತ್ತದೆ ಎಂದು ಗುರುತು ಮಾಡಿಕೊಂಡೆ. ಆದರೆ ಅವರೆಲ್ಲ ತುಂಬಾ ಗಾಬರಿಯಾಗಿದ್ದರಿಂದ ಉಪೇಕ್ಷೆ ಮಾಡುತ್ತಿದ್ದರೋ ಅಥವಾ ಅಲ್ಲಿ ಹಲವಾರು ಹುಲಿಗಳು ತಿರುಗಾಡುತ್ತಿದ್ದವೋ, ಅಂತೂ ಪ್ರತಿಯೊಬ್ಬರೂ ತಮ್ಮ ಹಾಡಿ ಹತ್ತಿರವೇ ಹುಲಿ ಸುಳಿದಾಡುತ್ತಿದೆ ಎಂದು ಹೇಳುತ್ತಿದ್ದರು. ಅವರ ಹೇಳಿಕೆಗಳು ನಿಜವಾಗಿದ್ದಲ್ಲಿ ಕಳೆದ 3 ದಿನದಲ್ಲಿ ಹುಲಿ ಅಲ್ಲಿದ್ದಷ್ಟೂ ಹಾಡಿಗಳ ಹತ್ತಿರ ಸುಳಿದಾಡಿರಬೇಕು. ಸುಮಾರು 5 ಗಂಟೆ ಹೊತ್ತಿಲೇ ನಾನು ಬೈಲೂರು ತಲುಪಿದೆ. ಅದೊಂದು 20 ಗುಡಿಸಲುಗಳ ಚಿಕ್ಕ ಹಳ್ಳಿ. ಅಲ್ಲಿ 21ನೇ ಮೈಲಿಕಲ್ಲಿನ ಹತ್ತಿರ ರಸ್ತೆ ಕೆಲಸ ಮಾಡುತ್ತಿದ್ದ ಕೂಲಿಗಳು ಭೇಟಿಯಾದರು. ಕೆಲಸ ಮಾಡುತ್ತಿದ್ದ ಹೆಂಗಸನ್ನು ಅವರ ಕಣ್ಣೆದುರೇ ಹೊತ್ತುಕೊಂಡು ಹೋಗಿತ್ತು ಹುಲಿ. ಚೀರಾಡುತ್ತಿದ್ದ ಹೆಂಗಸನ್ನು ಕಚ್ಚಿ ಹಿಡಿದು ಹೊತ್ತುಕೊಂಡು ಹೋದಾಗ ಹುಲಿಗೆ ಒಂದು ಕಣ್ಣೂ ಕಿವಿಯೂ ಇಲ್ಲದ್ದನ್ನು, ಮುಖವೆಲ್ಲ ಗಾಯಗಳಿಂದ ವಿರೂಪಗೊಂಡಿರುವುದನ್ನು ಅವರು ಬಹಳ ಸ್ಪಷ್ಟವಾಗಿ ನೋಡಿದ್ದರು. ಬೈಲೂರಿನ ಹತ್ತಿರದಿದ್ದ ಅರಣ್ಯ ವಿಶ್ರಾಂತಿ ಗೃಹ ಅಲ್ಲಿಂದ 3.5 ಮೈಲು ದೂರದಲ್ಲಿತ್ತು. ಆಗಲೇ ಕತ್ತಲಾಗತೊಡಗಿತ್ತು. ನರಭಕ್ಷಕನ ಓಡಾಟ ಅಲ್ಲಿ ಇರುವಂತೆ ತೋರಿದ್ದರಿಂದ ನಾನು ಹಿಂದಿರುಗದೆ ಸರಸರ ದಾರಿ ಕ್ರಮಿಸಿ ಆ ಚಿಕ್ಕ ವಿಶ್ರಾಂತಿ ಗೃಹ ಸೇರಿಕೊಂಡೆ. ಅಲ್ಲಿಗೆ ನಾನು ತಲುಪುವಾಗಲೇ ಕತ್ತಲು ಕವಿದಿತ್ತು. ದಿಗಂತದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಸಾಲುಗಳು ಗೋಡೆ ಕಟ್ಟಿದಂತೆ ನೀಲಿಯಾಗಿ ಹಬ್ಬಿದ್ದು ಕಾಣುತ್ತಿತ್ತು. ನಿದ್ದೆಗೆ ಸರಿಯುವ ಮೊದಲು ನವಿಲುಗಳು, ಕಾಡುಕೋಳಿಗಳು ಹಾಕುವ ಕೇಕೆ ಕೂಗು ಕೇಳಿಸುತ್ತಿತ್ತು. ಕೆಳಗಿನ ಕಣಿವೆಯ ದಟ್ಟ ಕಾಡಿನ ಮೇಲ್ಭಾಗ ಗುಡ್ಡಕ್ಕೆ ಕಂಬಳಿ ಒದ್ದಿಸಿದ ಹಾಗೆ ಕಾಣುತ್ತಿತ್ತು. ಕತ್ತಲು ದಟ್ಟವಾಗತೊಡಗಿದ ಹಾಗೆ ಕಾಡಿನ ಕೋಟ್ಯಂತರ ಮಿಣಿಕುಹುಳುಗಳು ದೀಪ ಮಿನುಗಿಸುತ್ತಾ ಹಾರಾಡತೊಡಗಿದವು. ಪ್ರತಿಯೊಂದು ಮರ, ಗಿಡ, ಪೊದೆಗಳ ಎಲೆಗಳ ಮೇಲೆಲ್ಲ ಅಸಂಖ್ಯ ಮಿಣಿಕುಹುಳುಗಳು ಕುಳಿತಿದ್ದವು ಎಂದು ಕಾಣುತ್ತದೆ. ಎರ್ರಾಬಿರ್ರಾಗಿ ಮಿನುಗುತ್ತಿದ್ದ ಅಷ್ಟು ಹುಳುಗಳು ತಮ್ಮ ಬೆಳಕನ್ನು ಒಮ್ಮೊಮ್ಮೆ ಸಂಯೋಜಿಸಿ ಬಿಡುತ್ತಿದ್ದವು. ಅದೊಂದು ಕಾಡಿನ ಸ್ಮರಣೀಯ ಅನುಭವ. ಎಲ್ಲ ಮರ, ಗಿಡಗಳು, ಪೊದೆಗಳು ಮಿಂಚಿನಲ್ಲಿ ಎರಕು ಹುಯ್ದ ಹಾಗೆ ಕಾಣುತ್ತಿದ್ದವು. ಇಡೀ ಕಾಡೇ ದೇದೀಪ್ಯಮಾನವಾಗುತ್ತಿತ್ತು. ನಾನು ಆ ವಿಶ್ರಾಂತಿ ಗೃಹದ ನಡುಕೋಣೆಯಲ್ಲಿ ನೆಲದ ಮೇಲೆ ಮಲಗಿದೆ. ರಾತ್ರಿ 2 ಗಂಟೆ ಹೊತ್ತಿಗೆ ಫಕ್ಕೆಂದು ಎಚ್ಚರ ಆಯಿತು. ಕಿವಿಗೊಟ್ಟು ಆಲಿಸಿದೆ. ಹುಲಿ ಕಾಡೊಳಗೆ ಗುರುಗುಟ್ಟುತ್ತಾ ಇತ್ತು. ಆಗಾಗ ಕೇಳುತ್ತಿದ್ದ ಸದ್ದು ನಿಧಾನವಾಗಿ ಕಾಡಿನ ಮೌನದಲ್ಲಿ ಕರಗಿಹೋಯಿತು. ಹುಲಿ ದೂರಾಯ್ಕೆ ಎಂದು ತೋರಿತು. ಬೆಳಗ್ಗೆ ಎದ್ದು ಮತ್ತೆ ಬೈಲೂರಿನ ಕಡೆ ಹೊರಟೆ. ಅಲ್ಲಿ ಇಬ್ಬರು ಸ್ಥಳೀಯ ಶಿಕಾರಿಯವರು ನನಗೆ ಸಿಕ್ಕರು. ಅವರ ಸಹಾಯದಿಂದ ನಾನು 3 ಹೋರಿಗಳನ್ನು ಕೊಂಡೆ. ಒಂದನ್ನು ವಿಶ್ರಾಂತಿ ಗೃಹದ ಪಶ್ಚಿಮಕ್ಕೆ ಹರಿಯುತ್ತಿದ್ದ ಹಳ್ಳದ ತಡಿಯಲ್ಲಿ ಕಟ್ಟಿದೆ. ಇನ್ನೊಂದನ್ನು ನಾನು ಬಂದ ದಾರಿಯಲ್ಲಿ ರಸ್ತೆಯಿಂದ 100 ಗಜದಷ್ಟು ದೂರದಲ್ಲಿ ಹರಿಯುತ್ತಿದ್ದ ಹಳ್ಳದ ತಡಿಯಲ್ಲಿ ಕಟ್ಟಿದವು. 3ನೇಯದನ್ನು ರಸ್ತೆ ಕೆಲಸದವಳನ್ನು ಹುಲಿ ಹೊತ್ತೊಯ್ದ 21ನೇ ಮೈಲಿಕಲ್ಲಿನ ಬಳಿ ಕಟ್ಟಲು ಒಯ್ದವು. ಅಲ್ಲಿ ಹತ್ತಿರದಲ್ಲೇ ಒಂದು ಚಿಕ್ಕ ಹಳ್ಳ ಹರಿಯುತ್ತಿತ್ತು. ರಸ್ತೆ ಅಕ್ಕಪಕ್ಕದಲ್ಲಿ ಬಿದಿರು ಬಹುದಟ್ಟವಾಗಿತ್ತು. ಅಲ್ಲೊಂದು ಕಡೆ ಅರಣ್ಯ ಇಲಾಖೆಯವರು ಕೊಂಚ ಕಾಡನ್ನು ಕಡಿದು ಬಯಲು ಮಾಡಿ ನರ್ಸರಿ ಮಾಡಿದ್ದರು. ಕಾಡಿನ ಅನೇಕ ಜಾತಿ ಮರಗಳ ಸಸಿಗಳನ್ನು ಅಲ್ಲಿ ಪ್ರಾಯೋಗಿಕವಾಗಿ ಬೆಳೆಸಿದ್ದರು. ಆ ಹಳ್ಳದ ತಡಿಯಲ್ಲಿ ಹುಲಿಗಳು ಯಾವಾಗಲೂ ತಿರುಗುತ್ತವೆ ಎಂದು ಶಿಕಾರಿಯವರು ಹೇಳಿದರು. ಹಳ್ಳದ ಕೆಸರಿನಲ್ಲಿ ಅವರು ತಿಳಿಸಿದಂತೆ ಅನೇಕ ಹುಲಿಯ ಹಳೆಯ ಮತ್ತು ಹೊಸ ಹೆಜ್ಜೆಗುರುತುಗಳಿದ್ದವು. ನಾನು ನಿನ್ನೆ ಬರುತ್ತಾ ಗುರುತು ಮಾಡಿಕೊಂಡ ಹುಲಿ ಹೆಜ್ಜೆಗುರುತುಗಳ ಉದ್ದಗಲಗಳನ್ನು, ಇತರ ಚಹರಗಳನ್ನು ಅಲ್ಲಿದ್ದ ಹೊಸ ಹುಲಿ ಹೆಜ್ಜೆಗುರುತುಗಳೊಡನೆ ತಾಳ ನೋಡಿದೆ. 2 ಗಂಡು ಹುಲಿಗಳದೇ ಆದರೂ ಇಲ್ಲಿದ್ದದು ನಾನು ಮೊದಲು ನೋಡಿದ ಹೆಜ್ಜೆಗುರುತಿಗಿಂತ ವಯಸ್ಸಾದ ದೊಡ್ಡ ಹುಲಿಯದ್ದು. ಹಳ್ಳಿಗರು ಹೇಳುವಂತೆ ಅಲ್ಲಿ ಹಲವಾರು ಹುಲಿಗಳು ಓಡಾಡುತ್ತಿದ್ದರೂ ಇರಬಹುದೆನಿಸಿತು. ಅಲ್ಲಿದ್ದ ಹಳ್ಳದ ತಡಿಯಲ್ಲಿ ಕೊಂಚ ಬಯಲು ಜಾಗದಲ್ಲಿ 3ನೇಯ ಹೋರಿಯನ್ನು ಕಟ್ಟಿದವು. ಎಲ್ಲ ಹೋರಿಗಳನ್ನು ಸರಿಯಾದ ಜಾಗ ಹುಡುಕಿ ಕಟ್ಟಿ ಮುಗಿಸುವ ಹೊತ್ತಿಗೆ ಸಂಜೆ 5 ಗಂಟೆ ಆಗಿತ್ತು. ಹುಲಿಯ ಮುಂದಿನ ಚಲನವಲನಗಳನ್ನು ಕಾದು ಕ್ರಮ ನಿರ್ಧರಿಸೋಣೆಂದು ತೀರ್ಮಾನಿಸಿ ಬೈಲೂರಿನ ವಿಶ್ರಾಂತಿ ಗೃಹಕ್ಕೆ ಹಿಂದಿರುಗಿದೆ. ಬೈಲೂರಿನಲ್ಲೊಬ್ಬ ದೃಢಕಾಯನಾದ ಯುವಕ ನನಗಾಗಿ ಕಾಯುತ್ತಾ ಇದ್ದ. ತನ್ನ ಹೆಸರು ಜೈಕನ್ ಎಂದು, ಹುಲಿಗೆ ಮೊಟ್ಟಮೊದಲು ಬಲಿಯಾದ ಹುಡುಗಿಯ ಗಂಡ ತಾನೆಂದು ತನ್ನನ್ನು ಪರಿಚಯಿಸಿಕೊಂಡ. ಅವನು ಕೆಲಸ ಮಾಡುತ್ತಿರುವ ಪೊನ್ನಾಚಿ ಗುಡ್ಡಕ್ಕೆ ಕಲಸಕ್ಕೆ ಬಂದ ಆಳುಗಳು ಆ ನರಭಕ್ಷಕನನ್ನು ಹೊಡೆಯಲು ಒಬ್ಬ ಬಿಳಿಯ ಸಾಹಿಬ್ ಬಂದಿರುವುದನ್ನು ತಿಳಿಸಿದರೆಂದು, ತನ್ನ ಹೆಂಡತಿಯನ್ನು ಕೊಂದ ಆ ಪಾತಕಿ ಹುಲಿಯನ್ನು ಕೊಲ್ಲಲು ತನ್ನ ಕೈಲಾದ ಸಹಾಯ ಮಾಡುವ ಸಲುವಾಗಿಯೇ ತೋಟದ ಮಾಲೀಕರ ಹತ್ತಿರ ರಜೆ ಪಡೆದು ಬಂದಿರುವುದಾಗಿ ಹೇಳಿದ. ರಾಂಪುರದಲ್ಲಿ ನಾನು ಬೈಲೂರಿಗೆ ಹೋಗಿರುವುದನ್ನು ತಿಳಿದು ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದ. ನನಗಾಗಿ ಕಷ್ಟ ತಗೊಂಡು ಇಲ್ಲಿಯವರೆಗೆ ಹುಡುಕಿ ಬಂದಿದ್ದಕ್ಕೆ ಅವನಿಗೆ ಕೃತಜ್ಞತೆ ವ್ಯಕ್ತಪಡಿಸಿ ಅವನನ್ನು ಕೂಡಲೇ ನನ್ನ ಸಹಾಯಕರ ಮೇಲ್ವಿಚಾರಕನನ್ನಾಗಿ ಮಾಡಿದ. ಅವನ ತಣ್ಣಗಿನ ದೃಢ ನಿರ್ಧಾರ, ಕಾಡನ್ನು ವಿವರವಾಗಿ ಪರಿಶೀಲಿಸುವ ಸೂಕ್ಷ್ಮಜ್ಞತ, ಛಲ ಇವೆಲ್ಲ ನನಗೆ ತುಂಬಾ ಹಿಡಿಸಿದವು. ನಾನು ಅವನ ಸಹಾಯ ಒಪ್ಪಿಕೊಂಡಿದ್ದಕ್ಕೆ ಖುಷಿಯಾಗಿ ನಸುನಕ್ಕ. ಅವನು ಮೊದಲಿಗೆ ಸಂಬಳಕ್ಕಾಗಿ ತಾನು ಬಂದಿಲ್ಲವೆಂದು, ಯಾವ ರೀತಿಯ ಧನಸಹಾಯವನ್ನೂ ತಾನು ಸ್ವೀಕರಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿಬಿಟ್ಟ. ಈ ನಿಬಂಧನೆಗೆ ಸಮ್ಮತಿಸಿದರೆ ಮಾತ್ರ ತಾನು ಸಹಾಯ ಮಾಡುವುದಾಗಿ ಕರಾರು ಹಾಕಿದ. ಜೈಕನ್ಗೂ ಅವನ 2 ಸಹಾಯಕರಿಗೂ ನಾಳೆ ಬೆಳಗ್ಗೆ ಆದಷ್ಟು ಮುಂಚೆ ಎದ್ದು 21ನೇ ಮೈಲಿಕಲ್ಲಿನ ಬಳಿ ಕಟ್ಟಿರುವ ಹೋರಿಯನ್ನು ನೋಡಿಕೊಂಡು ಬನ್ನಿ ಎಂದು ಕೆಲಸ ಹೇಳಿ ನಾನು ವಸತಿ ಗೃಹಕ್ಕೆ ತೆರಳಿದೆ.
ಮಾರನೇ ದಿನ ಬೆಳಗ್ಗೆ ಏಳುತ್ತಲೂ ನಾನು ವಸತಿಗೃಹದ ಹತ್ತಿರ ಕಟ್ಟಿದ್ದ ಹೋರಿಯನ್ನು, ವಸತಿಗೃಹಕ್ಕೂ ಬೈಲೂರಿಗೂ ನಡುವೆ ಕಾಡಿನಲ್ಲಿ ಕಟ್ಟಿದ್ದ ಹೋರಿಯನ್ನು ಹೋಗಿ ನೋಡಿದೆ. ಎರಡಕ್ಕೂ ಏನೂ ಆಗಿರಲಿಲ್ಲ. ಅಲ್ಲದೆ ಅಲ್ಲೆಲ್ಲೂ ಹುಲಿಯ ಹೆಜ್ಜೆಗುರುತುಗಳೂ ಸಹ ಕಂಡುಬರಲಿಲ್ಲ. ಅಲ್ಲಿಂದ ಬೈಲೂರಿಗೆ ಹೋಗಿ ನನ್ನ 3 ಸಹಾಯಕರನ್ನು ಕಾಯುತ್ತಾ ಕುಳಿತೆ. ಸ್ವಲ್ಪ ಹೊತ್ತಿನೊಳಗೆ ಜೈಕನ್ ಮತ್ತು ಅವನ ಸಹಾಯಕರಿಬ್ಬರೂ ಬಂದು ಅಲ್ಲಿ ಕಟ್ಟಿದ್ದ ಹೋರಿಯನ್ನು ಯಾವ ಹುಲಿಯೂ ಮುಟ್ಟಿಲ್ಲವೆಂದು ಸುದ್ದಿ ತಿಳಿಸಿದರು. ಒಬ್ಬ ಸೋಲಿಗನನ್ನು, ಜೈಕನ್ನನ್ನು ಬೈಲೂರಿನಲ್ಲೇ ಬಿಟ್ಟು ಆ ಕಾಡಿನ ಪರಿಚಯ ಚೆನ್ನಾಗಿದ್ದ ಒಬ್ಬ ಸೋಲಿಗನನ್ನು ಕರೆದುಕೊಂಡು ನಾನು ಪಶ್ಚಿಮಕ್ಕೆ ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಿನ ಕಾಡುಗಳತ್ತ ಹೊರಟೆ. ನನ್ನ ಜೊತೆಗಾರನಿಗೆ ಕಾಡಿನ ಪರಿಚಯ ಚೆನ್ನಾಗಿದ್ದರಿಂದ ಅವನನ್ನೇ ಮುಂದೆ ಬಿಟ್ಟೆ. ಅವನ ಹಿಂದೆ ನಾನು ರೈಫಲ್ ಕೈಯಲ್ಲಿ ಸಿದ್ಧವಾಗಿ ಹಿಡಿದು ಮುಂದುವರಿಯುತ್ತಿದ್ದೆ. ಆ ಸೋಲಿಗ ಕಾಡು ಮತ್ತು ಶಿಕಾರಿಗಳಲ್ಲಿ ತುಂಬಾ ಪಳಗಿದವನಿರಬೇಕು. ನರಭಕ್ಷಕನ ಅಂಜಿಕೆಯೇ ಇಲ್ಲದೆ ನಿರ್ಭೀತನಾಗಿ ಮುಂದುವರಿಯುತ್ತಿದ್ದ. ಕಾಡು ಪ್ರಾಣಿಗಳು ಓಡಾಡಿ ಮಾಡಿಕೊಂಡಿದ್ದ ಜಾಡಿನಿಂದ ಜಾಡಿಗೆ ದಿಕ್ಕು ಬದಲಿಸುತ್ತಾ ಹುಲಿ ಹೆಜ್ಜೆಗುರುತುಗಳನ್ನು ಅರಸುತ್ತಾ ಮುಂದುವರೆದೆವು. ನಾವು ಕಂಡದೆಲ್ಲ ಹಲವಾರು ದಿನಗಳ ಹಳೆಯದಾದ ಹುಲಿ ಹೆಜ್ಜೆಗುರುತುಗಳು. ಈಚೆಗೆ ಯಾವ ಹುಲಿಯೂ ಅಲ್ಲಿ ಓಡಾಡಿದ್ದು ಕಂಡುಬರಲಿಲ್ಲ. ಒಂದು ಕಡೆ ದೊಡ್ಡ ಗಂಡು ಚಿರತೆಯೊಂದು ಹಳ್ಳ ದಾಟಿತ್ತು. ಇನ್ನೊಂದು ಕಡೆ ಒಂದು ಹೆಣ್ಣು ಚಿರತೆಯ ಹೆಜ್ಜೆಗುರುತುಗಳು ಕಂಡವು. ಆ ಗುರುತುಗಳ ಪಕ್ಕ ಅದರ 2 ಮರಿಗಳ ಚಿಕ್ಕ ಚಿಕ್ಕ ಹೆಜ್ಜೆಗುರುತುಗಳು ಬಿದ್ದಿದ್ದವು. ನಾವು ಅರಣ್ಯ ವಿಶ್ರಾಂತಿ ಗೃಹಕ್ಕೆ ಹಿಂದಿರುಗಿ ಬಂದಾಗ ಮಧ್ಯಾಹ್ನ 3:30 ಆಗಿತ್ತು. ಊಟವೆಲ್ಲ ತಣ್ಣಗಾಗಿತ್ತು. ಸೋಲಿಗರು ಸೌದೆ ತಂದು ಬೆಂಕಿ ಮಾಡಿದರು. 1 ಬಕೆಟಿನಷ್ಟು ಟೀ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ಟೀ ಕುಡಿದವು. ಅನಂತರ ನಾನು ಅಲ್ಲೇ ಸಮೀಪದಲ್ಲಿದ್ದ ಬಾವಿಯಿಂದ ನೀರು ಸೇದಿ ತಣ್ಣೀರು ಸ್ನಾನ ತೆಗೆದುಕೊಂಡೆ. 5 ಗಂಟೆ ಹೊತ್ತಿಗೆ ಬೈಲೂರಿಗೆ ಹೋದೆವು. ಜೈಕನ್ಗೂ ಅವನ ಜೊತೆಗಾರರಿಗೂ ಮತ್ತೆ ಮಾರನೇ ದಿನ ಬೆಳಗ್ಗೆ 21ನೇ ಮೈಲಿ ಕಲ್ಲಿನ ಬಳಿ ಕಟ್ಟಿರುವ ಹೋರಿಯನ್ನು ನೋಡಿ ಬಂದು ವರದಿ ಮಾಡುವಂತೆ ಹೇಳಿ ಮತ್ತೆ ಹಿಂದಿರುಗಿ ಬಂದು ನಿದ್ದೆ ಮಾಡಿದೆ. ಅವತ್ತು ರಾತ್ರಿ ಹುಲಿಯ ಗರ್ಜನೆಯಾಗಲಿ ಗುರುಗುಟ್ಟುವಿಕೆಯಾಗಲಿ ಕೇಳಲಿಲ್ಲ. ಕಾಡು ನಿಶ್ಶಬ್ದವಾಗಿತ್ತು. ಬೆಳಗ್ಗೆ ಎದ್ದವನೇ ಬಂಗಲೆ ಹತ್ತಿರ ಕಟ್ಟಿದ್ದ ಹೋರಿಯನ್ನು, ಬೈಲೂರಿನ ದಾರಿಯಲ್ಲಿ ಕಟ್ಟಿದ್ದ ಹೋರಿಯನ್ನು ನೋಡಿ ಬಂದೆ. ಯಾವಕ್ಕೂ ಏನೂ ಆಗಿರಲಿಲ್ಲ. ಹುಲಿ ಹೆಜ್ಜೆ ಗುರುತುಗಳು ಸಹ ಸಮೀಪದಲ್ಲಿ ಎಲ್ಲೂ ಕಾಣಲಿಲ್ಲ. ಬಂಗಲೆಗೆ ಬಂದು ತಿಂಡಿ ತಿಂದು ಮತ್ತೆ ಬೈಲೂರಿಗೆ ಹೋಗಿ ನಮ್ಮ ಆಸಾಮಿಗಳು ಬರುವುದನ್ನೇ ಕಾಯುತ್ತಾ ಕುಳಿತೆ. ಅವರು ಬರುವುದು ಕೊಂಚ ತಡವಾಯಿತು. 21ನೇ ಮೈಲಿಕಲ್ಲಿನ ಹತ್ತಿರ ಕಟ್ಟಿದ್ದ ಹಸುವನ್ನು ಹುಲಿಯೆಂದು ಹಿಡಿದಿತ್ತು. ಅಷ್ಟೇ ಅಲ್ಲದೆ ಹುಲಿ ದನಕ್ಕೆ ಕಟ್ಟಿದ್ದ ಹಗ್ಗವನ್ನು ದಬಾಯಿಸಿ ಜಗ್ಗಿ ತುಂಡು ಮಾಡಿ ಹೋರಿ ಸಮೇತ ನಾಪತ್ತೆಯಾಗಿತ್ತು. ಅದನ್ನೆಲ್ಲ ಸರಿಯಾಗಿ ತಪಾಸಣೆ ಮಾಡಿ ಬರಬೇಕಾದ್ದರಿಂದಲೇ ಅವರು ಬರುವುದು ನಿಧಾನವಾಗಿದ್ದು. ಅದೃಷ್ಟವಶಾತ್ ನಾನು ನನ್ನ ರೈಫಲ್, ಟಾರ್ಚು ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಸಿದ್ಧನಾಗೆ ಬಂದಿದ್ದರಿಂದ ಮತ್ತೆ ಹಿಂದಿರುಗಿ ಬಂಗಲೆಗೆ ಹೋಗಿ ತರಬೇಕಾದ ಪ್ರಮೇಯ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ನಾವು ಆ ಜಾದ ತಲುಪಿದೆವು. ಅಲ್ಲೆಲ್ಲ ಹುಲಿ ಹೆಜ್ಜೆ ಗುರುತುಗಳು, ರಕ್ತವೂ ಬಿದ್ದಿತ್ತು. ನಾನು ಆ ಹೆಜ್ಜೆ ಗುರುತುಗಳನ್ನು ವಿವರವಾಗಿ ಪರಿಶೀಲಿಸಿದಾಗ ಅವು ಹೆಣ್ಣು ಹುಲಿಯದೆಂದು ಗೊತ್ತಾಯಿತು. ನರಭಕ್ಷಕ ಯಾವುದೆಂದು ನಮಗೆ ಗೊತ್ತಿರಲಿಲ್ಲ. ಇದು ನರಭಕ್ಷಕನೇ ಅಲ್ಲವೇ ಹೇಳಲು ನಮ್ಮ ಬಳಿ ಯಾವ ಪುರಾವೆಯೂ ಇರಲಿಲ್ಲ. ಅದು ಸತ್ತ ಹೋರಿಯನ್ನು ಎಲ್ಲಿಗೆ ಒಯ್ದಿದೆ, ಎಷ್ಟು ದೂರ ಒಯ್ದಿದೆ ಗೊತ್ತಿರಲಿಲ್ಲ. ನನ್ನ ಜೊತೆಗಾರರು 3 ಅಲ್ಲೇ ರಸ್ತೆಯಲ್ಲೇ 3 ಗಂಟೆವರೆಗೂ ಕಾಯಿರಿ, ಅಕಸ್ಮಾತ್ ದನವನ್ನು ದೂರದಲ್ಲಿ ಎಲ್ಲಾದರೂ ಬಚ್ಚಿಟ್ಟು ಹುಲಿ ಹೋಗಿದ್ದರೆ ಅದು ಹಿಂದಿರುಗುವವರೆಗೂ ನಾನು ಮರದ ಮೇಲೆ ಹತ್ತಿ ಕಾಯುತ್ತೇನೆ. ರಾತ್ರಿಯೆಲ್ಲ ಕಾದು ಕೂರಬೇಕಾಗಿ ಬಂದರೂ ಬರಬಹುದು. 3 ಗಂಟೆಯ ಮೇಲೆ ನಾನು ಬಾರದಿದ್ದರೆ ನೀವು ನನ್ನಗಾಗಿ ಕಾಯದೆ ಬೈಲೂರಿಗೆ ಹಿಂದಿರುಗಿ ಎಂದು ಹೇಳಿದೆ. ಹುಲಿ ಹತ್ತಿರದಲ್ಲಿ ದನ ಮುಚ್ಚಿಟ್ಟಿದ್ದರೆ ನಿಮ್ಮನ್ನು ಕರೆಯುತ್ತೇನೆ, ಮಚಾನ ಕಟ್ಟಲು ಸಹಾಯ ಮಾಡಿ ಎಂದು ಹೇಳಿ ಹುಲಿ ಜಾಡು ಹಿಡಿದು ಮುಂದುವರೆದೆ. ಹುಲಿ ಸತ್ತ ಹೋರಿಯನ್ನು ಮೊದಲ 300 ಗಜ ಹಳ್ಳದ ದಡದಲ್ಲಿ ನೆಲದ ಮೇಲೆ ಎಳೆದೊಯ್ದಿತ್ತು. ಅನಂತರ ಅದಕ್ಕೆ ದಟ್ಟವಾದ ಲಂಟಾನದ ಜಿಗ್ಗು ಅಡ್ಡಾಗಿದ್ದರಿಂದ ಸತ್ತ ಹೋರಿಯನ್ನು ನೆಲದ ಮೇಲೆ ಎಳೆಯುವುದು ದುಸ್ತರವಾಗಿದೆ. ಹುಲಿಗಳು ಹಲವೊಮ್ಮೆ ಮಾಡುವಂತೆ ಹೋರಿಯ ಕುತ್ತಿಗೆ ಕಚ್ಚಿಕೊಂಡು ದೇಹವನ್ನು ಹೆಗಲಿನ ಮೇಲೆ ಹಾಕಿಕೊಂಡು ಲಂಟಾನದ ಅಡಿಯಲ್ಲಿ ಮುಂದುವರೆದಿತ್ತು. ಹಾಗಾಗಿ ಅದರ ಜಾಡು ಕತ್ತೆ ಮಾಡಿ ಮುಂದುವರಿಯುವುದು ಕಡು ಕಷ್ಟವಾಯಿತು. ಆದರೂ ಹೋರಿಯ ಕೊಂಬುಗಳಿಗೋ ಜೊತಾಡುತ್ತಿರುವ ಗೊರಸುಗಳಿಗೋ ತಾಗಿ ಮುರಿದಿದ್ದ ಲಂಟಾನದ ಜಿಗ್ಗು ಕೊಂಬೆಗಳಿಂದ ಅದು ನುಗ್ಗಿ ಹೋಗಿದ್ದ ಜಾಡನ್ನು ಪತ್ತೆ ಮಾಡಬೇಕಾಗಿತ್ತು. ಕೆಳಗೆ ಜಮಖಾನ ಹಾಸಿದಂತೆ ಬಿದ್ದಿದ್ದ ತರಗೆಲೆಗಳ ರಾಶಿಯಲ್ಲಿ ಅದರ ಹೆಜ್ಜೆ ಗುರುತಂತೂ ಕಾಣುತ್ತಿರಲಿಲ್ಲ. ಅಲ್ಲದೆ ಹುಲಿ ಅಲ್ಲೇ ಎಲ್ಲಾದರೂ ಇದ್ದು ಮೈಮೇಲೆ ಜಿಗಿದಿದ್ದರಂತೂ ನಾನು ಬೋನಿನಲ್ಲಿ ಸಿಕ್ಕಿಬಿದ್ದ ಪ್ರಾಣಿಯಂತಾಗುತ್ತಿದ್ದೆ. ಕೊಂಚ ದೂರ ಲಂಟಾನದ ಅಡಿಯಲ್ಲಿ ಚತುಷ್ಪಾದಿಯಾಗಿ ತೆವಳದ ಮೇಲೆ ಲಂಟಾನ ಮುಗಿದು ಅಡಿಯ ಹಳ್ಳು ಕಡವೆ ಇರುವ ಎತ್ತರದ ಮರಗಳ ಕಾಡು ಪ್ರಾರಂಭವಾಯಿತು.
ಇಲ್ಲಿ ಜಾಡು ಹಿಡಿಯುವುದು ಅಷ್ಟು ಕಷ್ಟವಾಗಲಿಲ್ಲ. ಅಲ್ಲಿ 2 ಕಡೆ ಹುಲಿ ತನ್ನ ಭಾರವನ್ನು ಇರಿಸಿ ಮತ್ತೆ ಕಚ್ಚಿಕೊಂಡು ಹೋಗಿದ್ದು ಕಾಣಿಸಿತು. ಅದರ ನಡವಳಿಕೆ ನೋಡಿದರೆ ಸತ್ತ ಹೋರಿಯನ್ನು ಯಾವುದೋ ನಿಶ್ಚಿತ ಜಾಗಕ್ಕೆ ಹೊತ್ತೊಯ್ಯುತ್ತಿದೆ ಎಂದು ನನಗನ್ನಿಸಿತು. ಬಹುಶಃ ಇದಕ್ಕೆಲ್ಲೋ ಮರಿಗಳಿರಬೇಕು. ಅವುಗಾಗಿ ಇದು ಶಿಕಾರಿಯನ್ನು ಎಲ್ಲೂ ಇಳಿಸಿ ತಿನ್ನದೆ ಒಯ್ಯುತ್ತಿದೆಯೇನೋ ಎಂದು ಚಿಂತಿಸಿದೆ. ಹುಲಿ ಜಾಡು ಬೆಟ್ಟದತ್ತ ತಿರುಗಿತು. ಕಲ್ಲುಗಳಿಂದಲೂ ಬಂಡೆಗಳಿಂದಲೂ ಕೂಡಿದ್ದ ಆ ಜಾಗ ಅಪಾಯಕರ ಎನ್ನಿಸಿತು. ಆ ಬೆಟ್ಟದ ತುದಿಯನ್ನು ಹತ್ತಿದಾಗ ಅಲ್ಲಿಂದ ಕೊಂಚ ದೂರದಲ್ಲಿ ಇನ್ನೊಂದು ಶಿಖರ, ಸುಮಾರು 1/4 ಮೈಲು ದೂರದಲ್ಲಿ ನಾನು ನಿಂತಲ್ಲಿಂದ 200 ಅಡಿ ಎತ್ತರಕ್ಕಿದ್ದಿದ್ದು ಕಾಣಿಸಿತು. ಹುಲಿಜಾಡು ನೇರವಾಗಿ ಆ ಶಿಖರದತ್ತ ಸಾಗಿತ್ತು. ಈ ವೇಳೆಗಾಗಲೇ ನನಗೆ ಹುಲಿ ನರಭಕ್ಷಕ ಅಲ್ಲವೆಂದು ಸಾಕಷ್ಟು ದೃಢವಾಗಿ ಅನ್ನಿಸುತ್ತಿತ್ತು. ಏಕೆಂದರೆ ನರಭಕ್ಷಣ ಬಗ್ಗೆ ಮಾತಾಡಿದವರು ಯಾರೂ ಅದು ಹೆಣ್ಣು ಹುಲಿ ಎಂದು ಹೇಳಿರಲಿಲ್ಲ, ಆದರೆ ಗಂಡು ಹುಲಿಯೇ ಎಂದು ದೃಢಪಡಿಸಿರಲಿಲ್ಲ. ಅವರೆಲ್ಲ ಹೇಳಿದ್ದರಲ್ಲಿ ಅದನ್ನು ಗುರುತಿಸುವ ಮುಖ್ಯ ಚೆಹರೆ ಎಂದರೆ ಅದಕ್ಕೆ ಒಂದು ಕಿವಿ ಮತ್ತು ಕಣ್ಣು ಇಲ್ಲದ್ದು. ನಾನು ಹಿಂಬಾಲಿಸುತ್ತಿದ್ದ ಪ್ರಾಣಿ ಒಮ್ಮೆಯಾದರೂ ನೋಡಸಿಕ್ಕರೆ ಮಾತ್ರ ಅದು ನರಭಕ್ಷಕನೇ ಅಲ್ಲವೇ ಎಂದು ನಾನು ನಿರ್ಧರಿಸಬಹುದು. ಅಂದರೆ ಜಾಡು ಹಿಡಿದು ಅದು ಕಾಣುವವರೆಗೂ ಮುಂದುವರಿಯದೆ ಬೇರೆ ಮಾರ್ಗ ಇರಲಿಲ್ಲ. ಅದು ಮರಿಹುಲಿಯಾಗಿದ್ದರೆ ಮಾತ್ರ ಅದು ಇದ್ದಲ್ಲಿಗೆ ಹೋಗಿ ಕದ ತಟ್ಟಿದರೆ ಪ್ರಾಣಾಪಾಯ ಆಹ್ವಾನಿಸಿದಂತೆ ಸರಿ. ನಾನು ಸದ್ದು ಮಾಡದೆ ಆದಷ್ಟು ಜಾಗರೂಕನಾಗಿ ಮುಂದುವರದೆ. ಅದು ಹೋದ ಜಾಡು ಈಗ ಸುಲಭವಾಗಿ ಕಾಣುತ್ತಿತ್ತು. ಬಂಡೆಗಳ ಮೇಲೆ ಅಲ್ಲಲ್ಲಿ ಸತ್ತ ಹೋರಿಯ ರಕ್ತ ಧಾರಾಕಾರವಾಗಿ ಸುರಿದಿತ್ತು. ಶಿಖರದ ನೆತ್ತಿಗೆ ಹತ್ತಿರವಾಗುತ್ತಿದ್ದೆ. ಹುಲಿ ಬಂಡೆಗಳನ್ನು ಬಳಸಿ ಸಾಗಿತ್ತು. ಮಧ್ಯಾಹ್ನ 3 ಗಂಟೆ ಹೊತ್ತು. ಬಿಸಿಲಿನ ಝಳ ಇನ್ನೂ ಧಗಧಗ ಎನ್ನುತ್ತಿತ್ತು. ಬಟ್ಟೆಯೆಲ್ಲ ನೆನೆದು ಬೆಂಡಿಗಂಟಿತ್ತು. ನೆತ್ತಿಯ ಮೇಲಿಂದ ಹರಿಯುತ್ತಿದ್ದ ಬೆವರು ಒಮ್ಮೊಮ್ಮೆ ಕಣ್ಣಿಗೂ ಇಳಿಯುತ್ತಿತ್ತು. ಕ್ಯಾನ್ವಾಸ್ ಶೂ ಹಾಕಿಕೊಂಡಿದ್ದರಿಂದ ಹೆಜ್ಜೆ ಸದ್ದು ಚೂರೂ ಇರಲಿಲ್ಲ. ಒಂದಾದ ಮೇಲೆ ಒಂದು ಬಂಡೆಯನ್ನು ಬಳಸಿ ದಾಟುತ್ತಾ ಮುಂದುವರದೆ. ಅಲ್ಲೊಂದು ಕಡೆ ಶಿಖರದ ನೆತ್ತಿಯಲ್ಲಿ ಗುಹೆಯಲ್ಲದಿದ್ದರೂ ಗುಹೆಯಂತೆ ಮುಂದಕ್ಕೆ ಬಾಗಿರುವ ಕಲ್ಲು ಜಾಗ ಕಾಣಿಸಿತು. ಅಷ್ಟರಲ್ಲಿ ಬಂಡೆಯ ಮಧ್ಯದಿಂದ ಪಟ್ಟೆಯ ಉಣ್ಣೆಯ ಚೆಂಡುಗಳಂತಿದ್ದ 2 ಪುಟ್ಟ ಹುಲಿಮರಿಗಳು ಒಂದನ್ನೊಂದು ಅಟ್ಟಾಡಿ ಆಟವಾಡುತ್ತಾ ನನ್ನೆದುರು ಪ್ರತ್ಯಕ್ಷವಾಗಿ ಬಿಟ್ಟಿವು. ಆಟದ ಭರಾಟೆಯಲ್ಲಿದ್ದ ಅವಕ್ಕೆ ಮೊದಲಿಗೆ ನಾನು ಅಲ್ಲಿ ಇರುವುದು ಗಮನಕ್ಕೆ ಬರಲಿಲ್ಲ. ನಾನು ಸಟ್ಟನೆ ಕಲ್ಲಿನಲ್ಲಿ ಕಲ್ಲಾಗಿ ನಿಂದೆ. ನನ್ನ ರೈಫಲ್ನ ಬಿಲ್ಲೇರಿಸಿಕೊಂಡ ಅತ್ಯಂತ ಕ್ಷೀಣ ಶಬ್ದ ಒಂದನ್ನುಳದರೆ ಮತ್ತೊಂದು ಸದ್ದಿಲ್ಲದ ನಿಶ್ಶಬ್ದ. ಆದರೆ ಆ ಕ್ಷಿಟಿಕ್ ಎಂದ ಕ್ಷೀಣ ಶಬ್ದವೇ ಆ ನಿಶ್ಶಬ್ದದಲ್ಲಿ ಅವಕ್ಕೆ ಸಾಕಾಯಿತು. ಅವು ಚಿಕ್ಕ ಮರಿಗಳಾದರೂ ತಲೆತಲಾಂತರದ ಎಚ್ಚರಿಕೆಯ ಪ್ರವೃತ್ತಿ ಆ ಮರಿಗಳಲ್ಲಿ ಸುಪ್ತವಾಗಿದ್ದಿದ್ದು ಎಚ್ಚರಿಕೆ ಗಂಟೆ ಬಾರಿಸಿಯೇ ಬಿಟ್ಟಿತು. 2 ಆಟ ನಿಲ್ಲಿಸಿ ಒಂದನ್ನೊಂದು ನೋಡಿಕೊಂಡುತ್ತಾ ನನ್ನತ್ತ ಒಮ್ಮೆ ಮುಗ್ಧ ದೃಷ್ಟಿ ಬೀರಿದವು. ಆ ಹುಲಿಮರಿಗಳು ನನ್ನತ್ತ ನೋಡುತ್ತಾ ಮುಂದೇನು ಮಾಡಬೇಕೆಂದು ತೋಚದೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತಿದ್ದ ದೃಶ್ಯ ಈಗಲೂ ನನ್ನ ಕಣ್ಣಿಗೆ ಕಟ್ಟುತ್ತದೆ. ಒಂದು ಮರಿ ಅಸಹನೆಯಿಂದೆಂಬಂತೆ ನನ್ನತ್ತ ಕೆಸ್ ಎಂದು ಕೆಸಗುಟ್ಟಿತು. ಅಷ್ಟು ಸಾಕಾಯಿತು ಅಲ್ಲೇ ಪಕ್ಕದಲ್ಲಿ ನನ್ನ ಕಣ್ಣಿನಿಂದ ಮರೆಯಾಗಿ ನಿದ್ರಿಸುತ್ತಿದ್ದ ತಾಯಿ ಹುಲಿಯನ್ನು ಎಚ್ಚರಿಸಲು. ಆಸ್ಫೋಟಿಸದಂತೆ ಸರಣಿಯಾಗಿ ಗರ್ಜಿಸುತ್ತಾ ಹುಲಿ ಆ ಮರಿಗಳನ್ನು ಒತ್ತರಿಸಿ ನನ್ನೆದುರು ಹಾರಿ ಬಂತು. ನನ್ನನ್ನು ನೋಡಿದ್ದೇ ಮೈಮೇಲೆ ಜಿಗಿಯುವ ಕೊನೆಯ ಹಂತವಾಗಿ ನೆಲ ಮೇಲೆ ಕೌಚಿತು. ಕಣ್ಣಿನಲ್ಲಿ ಬೆಂಕಿ ಕಾರುತ್ತಿದ್ದ ಅದರ ಕೋರೆ ದಾಡೆಗಳ ಮುಖ ನನ್ನೆದುರು. ಅದು ನರಭಕ್ಷಕ ಅಲ್ಲವೆಂದು ಪ್ರತ್ಯಕ್ಷ ಪ್ರಮಾಣವಾಗಿ ಅದರ ಮುಖ ಇತ್ತು. ಕಣ್ಣು ಕಿವಿ ಎಲ್ಲವೂ ಸರಿಯಾಗಿದ್ದವು. ಆದರೆ ಯಾಕೋ ಏನೋ ಅದು ನನ್ನ ಮೇಲೆ ನೆಗೆಯಲು ಹಿಂದು ಮುಂದು ನೋಡದೆ ಭೀಕರವಾಗಿ ಗರ್ಜಿಸುತ್ತಾ ಎಚ್ಚರಿಕೆ ಕೊಡಲು ಆರಂಭಿಸಿತು. ನಾನಂತೂ ಅದು ನೆಗೆದರೆ ಗುಂಡು ಹೊಡೆಯಲೇಬೇಕಾಗುತ್ತದೆ ಎಂದು ಅದರ ಹಣೆಗೆ ರೈಫಲ್ ಗುರಿ ಹಿಡಿದು ಟ್ರಿಗರಿನ ಮೇಲೆ ಬೆರಳಿಟ್ಟುಕೊಂಡು ನಿಂತಿದ್ದೆ. ಅದು ಮುನ್ನೆಗೆಯದೆ ತಡ ಮಾಡಿದ್ದು ನೋಡಿ ನನಗೆ ಉಸಿರು ಬಂತು. ಕೋವಿ ಗುರಿ ಹಿಡಿದು ನಿಧಾನವಾಗಿ ಹಿಂದಕ್ಕೆ ಸರಿಯತೊಡಗಿದೆ. ಬಹುಶಃ ಹುಲಿಗೂ ಅಸ್ಪಷ್ಟವಾಗಿ ನಾನು ಅಪಾಯ ಮಾಡಲು ಬಂದಿಲ್ಲ ಎಂದು ಅನ್ನಿಸಿತೇನೋ. ಮುಂದುವರೆಯದೆ ಭೀಕರವಾಗಿ ಗರ್ಜಿಸುತ್ತಾ ಬಾಲ ಮೇಲೆತ್ತಿಕೊಂಡು ಕುಳಿತಲ್ಲೇ ಕೌಚಿ ಕುಳಿತಿತ್ತು. ಹುಲಿಗೆ ಕೋವಿ ಗುರಿ ಹಿಡಿದು ನಿಧಾನವಾಗಿ ಹಿಂದಕ್ಕೆ ಸರಿಯುವ ಬವಣೆ ನನ್ನ ವೈರಿಗೂ ಬೇಡ. ಕೆಲವಾರು ಬಂಡೆಗಳಾದ ನಂತರ ಹುಲಿ ಕಣ್ಮರೆಯಾದ ಮೇಲೆ ನಾನು ಪದೇ ಹಿಂದಿರುಗಿ ನೋಡುತ್ತಾ ಗುಡ್ಡ ಇಳಿಯತೊಡಗಿದೆ. ಹುಲಿ ಈಗ ಗರ್ಜಿಸುವುದನ್ನು ನಿಲ್ಲಿಸಿ ಅಸಮಾಧಾನದಿಂದ ಗುರುಗುಟ್ಟುತ್ತಿರಲಿಷ್ಟೆ. ಅದು ಅಲ್ಲಿಂದ ಗುರುಗುಟ್ಟುವವರೆಗೂ ಅದು ಬೆಟ್ಟದ ನೆತ್ತಿಯ ಮೇಲೆ ಇದೆ ಎನ್ನುವುದು ಖಾತ್ರಾದ್ದರಿಂದ ನನಗೆ ಅದರ ಭಯ ಇರಲಿಲ್ಲ. ನಾನು ವೇಗವಾಗಿ ಬರುತ್ತಾ ಹಾದು ಬಂದಿದ್ದ ಈಚಲು ಬಯಲನ್ನು ಕಾಡನ್ನು ದಾಟಿ ಲಂಟಾನದ ಹತ್ತಿರವಾದೆ.
ಹುಲಿ ಎಲ್ಲಾದರೂ ಮನಸ್ಸು ಬದಲಿಸಿ ಮತ್ತೆ ಬೆನ್ನು ಹತ್ತಿದರೆ ಎಂದು ಹೆಜ್ಜೆ ಹೆಜ್ಜೆಗೂ ಹಿಂದಿರುಗಿ ನೋಡುತ್ತಲೇ ಇದ್ದೆ. ಕೊಂಚ ಹೊತ್ತಿನೊಳಗಿ ನಾನು ರಸ್ತೆ ಹತ್ತಿರದ ನರ್ಸರಿ ಹತ್ತಿರ ಇದ್ದೆ. ರಸ್ತೆಯಲ್ಲಿ ಕಾಯಲು ಹೇಳಿದ್ದ ನನ್ನ ಸಹಾಯಕರು ಮೂವರು ನನ್ನಗಾಗಿ ಕಾದು ಕಾದು ಅನಂತರ ನಾನು ಹೇಳಿದಂತೆ ಬೈಲೂರಿನತ್ತ ನಡೆದಿದ್ದರು. ಆಗಲೇ ಸಂಜೆ 4:15 ಗಂಟೆ ಆಗಿತ್ತು. ಬೈಲೂರಿಗೆ ವಾಪಸ್ಸು 9:15 ಮೈಲು ನಡೆದು ಹೋಗಬೇಕಾಗಿತ್ತು. ಏನಾದರಾಗಲಿ ಎಂದು ರಸ್ತೆ ಬದಿ ಕುಳಿತು ಪೈಪಿಗೆ ಹೊಗೆಸೋಪು ತುಂಬಿ ಸೇದುತ್ತಾ ಕುಳಿತೆ. ಮರಿಹುಲಿಯನ್ನು ಮುಖಾಮುಖಿಯಾಗಿ ಎದುರಿಗೊಂಡು ಅದಕ್ಕೂ ಅಪಾಯ ಮಾಡದೆ ನಾನೂ ಅಪಾಯಕ್ಕೆ ಒಳಗಾಗದೆ ಪಾರಾಗಿದ್ದು ತೀರಾ ಸಮಾಧಾನ ತಂದಿತ್ತು. ಆ ಪುಟ್ಟ ಮರಿಗಳು ಮುಗ್ಧ ದೃಷ್ಟಿಯಿಂದ ನನ್ನತ್ತ ನೋಡಿದ್ದು ಇನ್ನೂ ನನ್ನ ಮನಸ್ಸಿನಲ್ಲಿ ಮಿಂಚುತ್ತಿತ್ತು. ಮೈಮೇಲೆ ನೆಗೆಯದೆ ತಾಳ್ಮೆ ತೆಗೊಂಡ ತಾಯಿ ಹುಲಿಗೆ ಮನಸ್ಸಿನಲ್ಲೇ ವಂದಿಸಿದೆ. ನಾನು ಬೈಲೂರು ತಲುಪಬೇಕಾದ್ರೆ ಆಗಲೇ ಸಂಜೆ 6:15 ಆಗಿತ್ತು. ನನ್ನ ಸಂಗಾತಿಗಳು 3 ಜನರು ನಾನು ಹೋಗಿ ಬಂದ ಸಮಾಚಾರ ಕೇಳಲು ಉತ್ಸುಕರಾಗಿದ್ರು. ಮರಿಗಳಿರುವ ತಾಯಿ ಹುಲಿಯನ್ನು ಸಂಧಿಸಿ ಹಿಂದಿರುಗಿ ಬಂದನೆಂಬುದನ್ನು ಮೊದಲಿಗೆ ನಂಬಲು ಅವರು ತಯಾರೇ ಇರಲಿಲ್ಲ. ಮರಿಗಳಿರುವ ಹುಲಿ ಹತ್ತಿರ ಹೋದವನು ಇಲ್ಲ ಅದನ್ನು ಹೊಡೆಯಬೇಕು ಇಲ್ಲವೇ ಸಾಯಬೇಕು, ಇವೆರಡೂ ಆಗದೆ ನಾನು ಹಿಂದಿರುಗಿ ಬಂದಿದ್ದು ಅವರಿಗೆ ಪರಮಾಶ್ಚರ್ಯವಾಗಿತ್ತು. ಅವರಿಗೆ ವಿದಾಯ ಹೇಳಿ ನಾನು ಅರಣ್ಯಗೃಹದತ್ತ ಹೊರಟಾಗ ಸಂಜೆ 6:15 ಗಂಟೆ. ಕತ್ತಲು ಕವಿಯಲು ಶುರುವಾಗಿತ್ತು. ನಾನು ಆ ದಾರಿಯಲ್ಲಿ ನಡೆದು ಬರುತ್ತಾ ಬೈಲೂರಿಗೂ ಅರಣ್ಯಗೃಹಕ್ಕೂ ನಡುವೆ ಹುಲಿಯನ್ನಾತಲಿಸಿಸಲು ಕಟ್ಟಿದ್ದ ಹೋರಿಯ ಜ್ಞಾಪಕ ಬಂತು. ಅದೇನು ದಾರಿಯಿಂದ ಬಹಳ ದೂರವಿರಲಿಲ್ಲ. ಯಾಕೋ ಏನೋ ಅದನ್ನೊಮ್ಮೆ ಹೋಗಿ ನೋಡೋಣ ಎನಿಸಿತು. ಯಾವ ಕಾರಣಕ್ಕೆ ಎಂದು ವಿವರಿಸಲಾರೆ. ಆದರೆ ಶಿಕಾರಿಯಲ್ಲಿ ಬಹಳಷ್ಟು ಸಾರಿ ಹೀಗೆ ನಾನು ನನ್ನ ಒಳಮನಸ್ಸಿನ ಅನ್ನಿಸಿಕೆಗಳಿಗೆ ಅನುಸಾರವಾಗಿ ನಡೆದುಕೊಂಡಿದ್ದೇನೆ. ನಾನು ಹಳ್ಳದ ಬಳಿ ಎಡಕ್ಕೆ ತಿರುಗಿ ಹೋರಿ ಕಟ್ಟಿದ್ದ ಕಡೆ ಹೋಗಿದ್ದ ಕಾಲುದಾರಿ ಹಿಡಿದೆ. ರಾತ್ರಿಯ ನಸುಕಿನಲ್ಲಿ ಗಿಡಪೊದೆಗಳು ತಮ್ಮ ಸಹಜ ಸ್ವರೂಪವನ್ನು ಕಳೆದುಕೊಂಡು ದೆವ್ವಗಳಾಗುತ್ತಿದ್ದವು. ರಸ್ತೆ ಬದಿಯಲ್ಲಿ ಹಾಕಿದ್ದ ಸರ್ವೆ ಮರಗಳ ನಡುವೆ ಮೆಲುಗಾಳಿ ನಿಟ್ಟುಸಿರು ಬಿಟ್ಟಂತೆ ಸದ್ದು ಮಾಡುತ್ತಾ ಬೀಸುತ್ತಿತ್ತು. ನಾನು ಹೋರಿ ಕಟ್ಟಿದ್ದ ಬಸರಿ ಮರದ ಬಳಿ ಸಾರಿದೆ. ಅಲ್ಲಿ ದಟ್ಟವಾದ ಮರದ ನೆರಳು ಕರಗಿ ಬಿದ್ದಿತ್ತು. ಹೋರಿ ಕಂದು ಬಣ್ಣಕ್ಕಿದ್ದುದರಿಂದ ಅದೆಲ್ಲಿದೆಯೋ ಕಣ್ಣಿಗೆ ಕಾಣಿಸಲಿಲ್ಲ. ಮಲಗಿದ್ದ ಅದರ ಕಾಲನ್ನು ಎಡವಿದ್ದಾಗಲೇ ಅದು ಬೆಚ್ಚಿ ಎಚ್ಚೆತ್ತು ಎದ್ದು ನಿಂತಿತು. ನಾನು ಅದಕ್ಕೆ ಕಟ್ಟಿದ್ದ ಹಗ್ಗ ಅದರ ಓಟಾಟದಲ್ಲಿ ಎಲ್ಲಾದರೂ ತಿರುಚಿ ನುಲಿದುಕೊಂಡಿದೆಯೋ ನೋಡಲು ಹೋರಿಯನ್ನು ದಾಟಿ ಆಚೆಗೆ ಹೋದೆ. ಆ ಕ್ಷಣ ನರಭಕ್ಷಕ ಘರ್ಜಿಸಿ ನನ್ನ ಮೇಲೆ ನೆಗೆಯಿತು. ನಾನು ಹೋರಿಯ ಆ ಕಡೆ ಹೋದುದು ನನ್ನ ಅದೃಷ್ಟವೆಂದೇ ಹೇಳಬೇಕು. ಆದರೆ ನಾನು ಇವನ್ನೆಲ್ಲ ಊಹಿಸಿ ಜಾಗರೂಕನಾಗಿಲ್ಲದಿದ್ದುದು ಬಹಳ ದೊಡ್ಡ ತಪ್ಪು. ಹುಲಿಯ ಆಕ್ರಮಣ ಅತ್ಯಂತ ಅನಿರೀಕ್ಷಿತವಾಗಿತ್ತು. ಭೀಕರವಾಗಿ ವುಫ್ ಎಂದು ಘರ್ಜಿಸುತ್ತಾ ಅದು ಪೊದೆಯಿಂದ ಹೊರಬಂತು. ಅದರ ಸದ್ದಿಗೆ ಗಾಬರಿಯಾದ ಹೋರಿ ಆ ಕಡೆಗೆ ತಿರುಗಿತು. ನಾನು ಹೋರಿಯ ಹಿಂದಕ್ಕೆ ಜಿಗಿದೆ. ನನ್ನ ಬೆನ್ನಿಗೆ ಬಸರಿ ಮರ ಇತ್ತು. ಒಂದು ದೊಡ್ಡ ಕಂದು ಆಕೃತಿ ಕಾಡಿನಿಂದ ಜಿಗಿದು ದೊಪ್ಪನೆ ಹೋರಿಯ ಬೆನ್ನ ಮೇಲೆ ಬಿತ್ತು. ಹಠಾತ್ತಾಗಿ ಬಿದ್ದ ತೂಕಕ್ಕೆ ಹೋರಿ ನೆಲಕ್ಕೆ ಕುಸಿಯಿತು. ಹುಲಿ ಹೋರಿಯ ಕುತ್ತಿಗೆಯನ್ನಾಗಲಿ ಗಂಟಲನ್ನಾಗಲಿ ಹಿಡಿಯಲು ಹಾರಿರಲಿಲ್ಲ. ಅದರ ಗುರಿ ನಾನೇ ಹೊರತು ಹೋರಿಯಾಗಿರಲಿಲ್ಲ. ಕೊನೆ ಗಳಿಗೆಯಲ್ಲಿ ಹೋರಿ ನಾನು ಅತ್ತಿತ್ತ ಆಗಿದ್ರಿಂದ ಅದು ಗುರಿ ತಪ್ಪಿ ಹೋರಿಯ ಬೆನ್ನ ಮೇಲೆ ಬಿದ್ದಿತ್ತು. ಹುಲಿಯೂ ಹೋರಿಯೂ ತೊಡಕ್ಕೊಂಡು ಹುಲಿ ಪಕ್ಕನೆ ಮೇಲೇಳಲು ಒಂದೇ ಒಂದು ಸೆಕೆಂಡು ತಡವಾಯಿತು. ಅದು ಮೇಲೇಳುತ್ತಿರಬೇಕಾದರೆ ನನ್ನ ಕೋವಿಯ ಮೊದಲ ಗುಂಡು ಹುಲಿಯ ಕಣ್ಣುಗಳೆರಡರ ಮಧ್ಯಕ್ಕೆ ಬಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ಹೋರಿ ಹುಲಿಯ ತೂಕದ ಸಮೇತ ಗಾಬರಿಯಲ್ಲಿ ಎದ್ದು ನಿಂತಿತು. ಹಿಂದು ಮುಂದು ಯೋಚಿಸದೆ ಹುಲಿಯ ಎಡಭುಜಕ್ಕೆ ರೈಫಲ್ ನಳಿಗೆ ತಾಗಿಸಿದಂತೆಯೇ ಹಿಡಿದು 2ನೇ ಗುಂಡು ಹೊಡೆದೆ. ಹುಲಿ ಹೋರಿ ಎರಡೂ ನನ್ನ ಉರುಳಿದವು. ಒದ್ದಾಡುತ್ತಿದ್ದ ಹುಲಿಯ ಕುತ್ತಿಗೆಗೆ ಮತ್ತೊಂದು ಗುಂಡು ಹೊಡೆದೆ. ಹೋರಿ ಬಿದ್ದಿದ್ದು ಅಲ್ಲಾಡಿಲಿಲ್ಲ. ಹುಲಿ ಹೊರಳಾಡಿ ಸತ್ತು ಹೋಯಿತು. ನನ್ನ ರೈಫಲಿನ ಟಾರ್ಚ್ ಬೆಳಕಿನಲ್ಲಿ ನೋಡಿದಾಗ ಮೊದಲ ಗುಂಡು ಹುಲಿಯ ತಲೆಯನ್ನು ಛಿದ್ರ ಮಾಡಿದ್ದು ಕಾಣಿಸಿತು. ಅದಕ್ಕೆ ವಾಸ್ತವವಾಗಿ ಇನ್ನೆರಡು ಗುಂಡುಗಳನ್ನು ಹೊಡೆಯುವ ಅಗತ್ಯವೇ ಇರಲಿಲ್ಲ. ನನ್ನ 2ನೇ ಗುಂಡು ಹುಲಿಯ ಪಕ್ಕೆ, ಹೃದಯ, ಶ್ವಾಸಕೋಶಗಳನ್ನು ಭೇದಿಸಿಕೊಂಡು ಹೊರಹೊರಟು ಹೋರಿಯ ಹೃದಯವನ್ನು ಚೂರು ಮಾಡಿ ತೂರಿ ಆಚೆ ಹೊರಟು ಹೋಯಿತು. 3ನೇ ಗುಂಡು ಹುಲಿಯ ಕುತ್ತಿಗೆ ಮೂಳೆಯನ್ನು ಚೂರು ಚೂರು ಮಾಡಿ ನೆಲ ಹೊಕ್ಕಿತ್ತು. ಗಡಿಬಿಡಿ ಗಾಬರಿಗಳಲ್ಲಿ ನನ್ನ ಪ್ರಾಣರಕ್ಷಣೆ ಮಾಡಿದ್ದ ಹೋರಿಯನ್ನು ನಾನು ಕೊಂದಿದ್ದಕ್ಕೆ ವ್ಯಸನವಾಯಿತು. ಹಠಾತ್ತಾಡಿ ಆದ ಘಟನೆಗಳ ಉದ್ವೇಗಕ್ಕೆ ನನ್ನ ಕಾಲುಗಳು ತರೆಗೆಲೆಯಂತೆ ನಡುಗುತ್ತಿದ್ದವು. ತಲೆ ಮೇಲೆ ಕೈಯಿಟ್ಟುಕೊಂಡು ಬಸರಿ ಮರದ ಬುಡದಲ್ಲಿ ಕುಳಿತು ಸುಧಾರಿಸಿಕೊಂಡೆ. ಎಷ್ಟು ಹೊತ್ತು ಹಾಗೆ ಕುಳಿತಿದ್ದೆನೋ ಗೊತ್ತಿಲ್ಲ. ಆಮೇಲೆ ನನ್ನ ಪೈಪು ತೆಗೆದು ಹೊಗೆಸೊಪ್ಪು ತುಂಬಿ 1-2 ದಮ್ಮೆಳೆದೆ. ನಿಧಾನವಾಗಿ ಗೊಂದಲಗೊಂಡಿದ್ದ ನನ್ನ ಮನಸ್ಸು ಪುನಶ್ಚೈತನ್ಯ ಪಡೆಯಿತು. ಅಲ್ಲಿಂದ ಎದ್ದು ದಾರಿಗೆ ಬಂದು ಬೈಲೂರಿನ ದಾರಿ ಹಿಡಿದೆ.
ನನ್ನ ಮೂಡುಗುಂಡಿನ ಸದ್ದು ಸುತ್ತಲಿನ ಬೆಟ್ಟಗಳಿಂದೆಲ್ಲ ಪ್ರತಿಧ್ವನಿಯಾಗಿ ಮೊಳಗಿತ್ತು. ಹಳ್ಳಿಯವರೆಲ್ಲ ಗುಂಪಾಗಿ ಹೊರಬಂದು ಗಾಬರಿ ಕಾತರದಲ್ಲಿ ನಿರೀಕ್ಷೆಯಲ್ಲಿ ಅಲ್ಲಲ್ಲಿ ಗುಂಪು ಸೇರಿ ವಸತಿಗೃಹಕ್ಕೆ ಹೋಗುವ ದಾರಿಯಲ್ಲಿ ಏನೋ ನನ್ನ ಮೇಲೆರಗಿದೆ. ಆದರೆ ಅದು ನರಭಕ್ಷಕನೋ ಕರಡಿಯೋ ಆನೆಯೋ ಯಾವುದಿರಬಹುದು, ಈಗ ತಾವು ಮುಂದೆ ಏನು ಮಾಡಬೇಕು ಎಂದು ಸಮಾಲೋಚನೆ ಮಾಡುತ್ತಾ ನಿಂತಿದ್ದರು. ನಾನು ಅಲ್ಲಿಗೆ ಹೋದ ಕೂಡಲೇ ನನ್ನ 3 ಸಹಾಯಕರನ್ನು ಮುಂದಿಟ್ಟುಕೊಂಡು ಎಲ್ಲರೂ ಓಡೋಡುಬೂಡುತ್ತಾ ಬಂದರು. ನಾನು ಅಲ್ಲೇ ರಸ್ತೆ ಬದಿಯಲ್ಲಿ ಕುಳಿತು ನಡೆದ ಅತ್ಯನಿರೀಕ್ಷಿತ ಸಂಗತಿಗಳನ್ನೆಲ್ಲ ಹೇಳಿದೆ. ನನ್ನ ಮೇಲೆ ಹಾರಿದ್ದು ನರಭಕ್ಷಕ ಎಂದು ಕೇಳಿದಾಗ ಅವರು ಹೆದರಿ ಹೌಹಾರಿ ಹೋದರು. ಕೆಲವರು ನನ್ನ ಕ್ಷೇಮವಾಗಿರುವುದಕ್ಕೆ ದೇವರಿಗೆ ಹರಕೆ ಹೊತ್ತರು. ಎಲ್ಲರಲ್ಲೂ ನನ್ನ ಬಗ್ಗೆ ಕೃತಜ್ಞತೆ ತುಂಬಿ ತುಳುಕುತ್ತಿತ್ತು. ನಾನು ಜನಗಳಿಗೆ ಸಿಂಹಸ್ವಪ್ನವಾಗಿದ್ದ ಎಷ್ಟೋ ನರಭಕ್ಷಕಗಳನ್ನು ಹೊಡೆದಿದ್ದೇನೆ. ಪ್ರತಿ ಸಾರಿಯೂ ಹೀಗೆ ಜನ ತಮ್ಮ ಜೀವ ಉಳಿಸಿದವನೆಂದು ನನ್ನ ಮೇಲೆ ಕೃತಜ್ಞತೆಯ ಮಳೆ ಸುರಿಸುವುದನ್ನು ನೋಡಿ ಸಂತುಷ್ಟನಾಗಿ ಕೃತಾರ್ಥನಾಗಿದ್ದೇನೆ. ಎಲ್ಲರೂ ಓಡೋಡಿ ಹೋಗಿ ಒಂದು ದೊಡ್ಡ ಮಡಕೆಯಲ್ಲಿ ಹಾಲನ್ನು 4-6 ಚಿಪ್ಪು ಬಾಳೆಹಣ್ಣುಗಳನ್ನು ತಂದು ನನ್ನೆದುರು ಇಟ್ಟು ಸ್ವೀಕರಿಸಬೇಕೆಂದು ಹೇಳಿ ಕೈಮುಗಿದರು. ಅರ್ಧ ಗಂಟೆಯೊಳಗೆ ಇಡೀ ಊರಿಗೂರೇ ಸೇರಿ ಬೊಂಬು ಹಗ್ಗ ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ನನ್ನೊಡನೆ ಹುಲಿ ಹೊಡೆದ ತಾಣದತ್ತ ಹೊರಟರು. ಅಲ್ಲೂ ಸಹ ಹುಲಿ ನನ್ನ ಮೇಲೆ ಆಕ್ರಮಣ ಮಾಡಿದ ಪರಿ ಇತ್ಯಾದಿಗಳನ್ನೆಲ್ಲ ಅವರಿಗೆ ಮತ್ತೊಮ್ಮೆ ಅಭಿನಯಪೂರ್ವಕವಾಗಿ ವಿವರಿಸಬೇಕಾಯಿತು. ಸ್ವಲ್ಪದಲ್ಲಿ ನನ್ನ ಪ್ರಾಣ ಉಳಿಸಿಕೊಂಡಿರುವುದನ್ನು ನೋಡಿ ಅವರೆಲ್ಲ ಮತ್ತೆ ಮತ್ತೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಹುಲಿಯನ್ನು ನೋಡಿದ್ದೇ ಭಾವೋದ್ವೇಗ ತಾಳಲಾರದೆ ಜೈಕನ್ ಅದಕ್ಕೆ ಮುಗ್ಗಿ ತೀರಿಸುವಂತೆ ಸೊಂಟದಿಂದ ಚೂರಿ ತೆಗೆದು ಹಲವಾರು ಕಡೆ ಚುಚ್ಚಿದ. ಅವನನ್ನು ಹೀಗೆ ಬಿಟ್ಟರೆ ಅದರ ಚರ್ಮವೆಲ್ಲ ಹಾಳು ಮಾಡಿತ್ತಾನೆಂದು ಅವನನ್ನು ಬಲಾತ್ಕಾರದಿಂದ ಆಚೆಗೆ ಎಳೆದುಕೊಂಡು ಸತ್ತ ಹುಲಿಗೆ ಚೂರಿ ಹಾಕಿ ಏನು ಪ್ರಯೋಜನ ಎಂದು ಸಮಾಧಾನ ಹೇಳಿದೆ. ಅವನು ಆ ಹುಲಿಯ ಬಾಯಲ್ಲಿ ಸತ್ತ ತನ್ನ ಹೆಂಡತಿಯನ್ನು ನೆನೆದು ಗೊಳೋ ಎಂದು ಅಳತೊಡಗಿದ. ಇನ್ನು ಹೆಚ್ಚು ಹೇಳುವುದಕ್ಕೇನೂ ಇಲ್ಲ. ನಾನು ಮಾರನೇ ದಿನ ರಾಂಪುರಕ್ಕೆ ನಡೆದು ಹೋಗಬೇಕಿತ್ತು. ಜೈಕನ್ ಅಲ್ಲಿಯವರೆಗೂ ತಾನು ಬರುತ್ತೇನೆಂದು ಹೇಳಿದ. ಮಾರನೇ ದಿನ ಬೆಳಗ್ಗೆ ಅರಣ್ಯಗೃಹಕ್ಕೆ ಬಾ, ಅಲ್ಲಿಂದ ಇಬ್ಬರೂ ಹೋಗೋಣ ಎಂದು ಮಾತಾಡಿಕೊಂಡು ನಾನು ಮಲಗಲು ಹಿಂದಿರುಗಿದೆ. ಬೆಳಗ್ಗೆ ಅರಣ್ಯಗೃಹಕ್ಕೆ ಬರುತ್ತಾ ಜೈಕನ್ ನಾವು ಹೋರಿ ಕಟ್ಟಿದ್ದ ಕಾಲುದಾರಿ ದಾಟಿ ಕೊಂಚ ದೂರ ಬಂದವನು ಮೂತ್ರ ವಿಸರ್ಜನೆಗೆ ದಾರಿ ಪಕ್ಕಕ್ಕೆ ಹೋದ. ಅಲ್ಲಿ ಒಂದು ಲಂಟಾನ ಗಿಡದ ಹಿಂದೆ ಹಿಂದಿನ ದಿನ ಹುಲಿ ಅಡಗಿ ಕುಳಿತು ದಾರಿಯಲ್ಲಿ ಬರುತ್ತಿದ್ದ ನನಗಾಗಿ ಕಾಯುತ್ತಿದ್ದ ಗುರುತುಗಳನ್ನು ನೋಡಿ ಅರಣ್ಯಗೃಹಕ್ಕೆ ಬಂದವನೇ ನನಗೆ ವರದಿ ಮಾಡಿದ. ನಾನು ಅವನ ಹೇಳಿಕೆಯ ಸತ್ಯಾಸತ್ಯ ಪರೀಕ್ಷಿಸಲು ಖುದ್ದಾಗಿ ಹೋಗಿ ನೋಡಿದೆ. ಲಂಟಾನ ಗಿಡದ ಹಿಂದೆ ಹುಲಿಯ ಹೆಜ್ಜೆ ಗುರುತುಗಳು, ಅದು ಕೌಚಿ ಕುಳಿತಿದ್ದ ಹಳವು ಇನ್ನೂ ಹಾಗೇ ಇತ್ತು. ನಾನು ಹೋರಿ ನೋಡಿಕೊಂಡು ಬರಲು ನಿರ್ಧರಿಸಿ ಅನಿರೀಕ್ಷಿತವಾಗಿ ಎಡಕ್ಕೆ ತಿರುಗದೆ ನೇರವಾಗಿ 100 ಗಜ ಮುಂದೆ ಬಂದಿದ್ದರೆ ನೇರವಾಗಿ ಹುಲಿಯ ಬಾಯಿಗೆ ಬೀಳುತ್ತಿದ್ದೆನೋ ಏನೋ. ಎಷ್ಟೋ ಜನ ಒಳಮನಸ್ಸಿನ ಅನ್ನಿಸಿಕೆಗಳು, 6ನೇ ಇಂದ್ರಿಯ, ಅತೀಂದ್ರಿಯ ವಿವೇಕ ಇತ್ಯಾದಿಗಳೆಲ್ಲ ಸುಳ್ಳು ಎಂದೆನ್ನುತ್ತಾರೆ. ನನ್ನ ಶಿಕಾರಿಯ ಅನುಭವಗಳಲ್ಲಂತೂ ಈ ರೀತಿ ಪ್ರಜ್ಞಾತೀತ ಅನ್ನಿಸಿಕೆಗಳು ಎಷ್ಟೋ ಸಾರಿ ನನ್ನನ್ನು ಅನಾಹುತದ ಅಂಚಿನಿಂದ ಪಾರು ಮಾಡಿರುವ ಉದಾಹರಣೆ ಕೊಡಬಲ್ಲೆನೆ, ಆದರೆ ವಿವರಣೆ ಕೊಡಲಾರೆ.